ಆ ಒಂದು ಫ್ಯಾಮಿಲಿ ವೀಕಲ್ಲಿ ನಡೆದಂತಹ ಘಟನೆ ನಂತರ ಮೇಜರ್ ಡೌನ್ಫಾಲ್ ಅಥವಾ ಸ್ವಲ್ಪ ಆಟದಲ್ಲಿ ಏರುಪೇರು ಆಗಲಿಕ್ಕೆ ಅದೇ ಮೇಜರ್ ರೀಸನ್ ಅಂತ ನಿಮ್ಗೆ ಅನ್ಸುತ್ತಾ? ಪ್ರಾಬಬ್ಲಿ ಆ ಒಂದು ಇನ್ಸಿಡೆಂಟ್ ಇಂದ ಎಫೆಕ್ಟ್ ಆಗಿರಬಹುದು. ಸೊ ನಿಮಗೇನಾದರೂ ಗಿಲ್ಲಿಯವರು ಕಾಲ್ ಮಾಡಿ ಮಾತಾಡಿದ್ರ? ಮೊನ್ನೆ ಒಂದ್ಸಲ ಕಾಲ್ ಮಾಡಿ ಮಾತಾಡಿದ್ದುಂಟು. ಬ್ಲಾಕ್ ಮಾಡಲ್ಲ ಅಂತ ಹೇಳಿದ್ರ? ನನಗೇನು ಸರಿ ಅನ್ಸುತ್ತೋ ನಾನು ಅದೇ ಮಾಡೋದು. ಸೊ ಈ ಮಟ್ಟದ ಒಂದು ಕ್ರೇಜ್ ಹೊರಗಡೆ ಗಿಲ್ಲಿಗೆ ಕ್ರಿಯೇಟ್ ಆಗಿರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ ಅಂದರೆ ನಮಗೆ ಕ್ಲೂಲೆಸ್. ಐಮ್ ಹ್ಯಾಪಿ ಅಬೌಟ್ ಇಟ್. ಅಯ್ಯೋ ನಂಗೆ ಗಿಲ್ಲಿ ಜೋಡಿಯಾಗಿ ಬರದೇ ಇದ್ದಿದ್ರೆ ಬೆಟರ್ ಇತ್ತು ಅಂತ ಅನ್ಸಿದ್ಯಾ ನಿಮಗೆ? ಅನ್ಫಾರ್ಚುನೇಟ್ಲಿ ನಾನು ಈ ಸೀಸನಲ್ಲಿ ಹಂಗೆ ಹೋಗ್ಬೇಕಾಗಿ ಬಂತು. ಮನೆಯಲ್ಲಿದ್ದಂತಹ ಹುಡುಗಿಯರ ನೀವು ಸ್ಪಂದನ ಅವ್ರ ಜೊತೆಗೆ ಚೆನ್ನಾಗಿದ್ರೆ ಅದು ಬಿಟ್ರೆ ಯಾವ ಹುಡುಗಿಯರಿಗೂ ಅಂದ್ರೆ ಅಷ್ಟೊಂದು ಒಳ್ಳೆ ಕ್ಲೋಸ್ನೆಸ್ ಬಿಲ್ಡ್ ಆಗಲೇ ಇಲ್ಲ. ಅದು ಯಾಕೆ ಆ ಥರ ಆಗುತ್ತೆ ಯಾವಾಗಲೂ ಅಂತ? ಬೇರೆ ಯಾರ ಜೊತೆನೂ ಕನೆಕ್ಟ್ ಆಗಲಿಲ್ಲ ಅನ್ನೋದಕ್ಕೆ ಈಗ ನಮ್ಮ ಗಿಲ್ಲಿಯವರು ಬಡತನದಿಂದ ಆಕ್ಚುಲಿ ಗೆದ್ರ ಎಂಟೈರ್ ಜರ್ನಿನ ಒಂದು ಲೈನಲ್ಲಿ ನಾನು ಹೇಳಬೇಕು ಅಂದಾಗ ನನಗೆ ಆ ಲೈನ್ ನೆನಪಾಯ್ತು, ಅದಕ್ಕೆ ಹಾಕ್ತೆ. ಗಿಲ್ಲಿಯವ್ರ ಜೊತೆಗೆ ಈಗ ಒಂದೇನೋ ಒಳ್ಳೆ ಪ್ರಾಜೆಕ್ಟ್ ಬಂತು ಅಂತ ಆದ್ರೆ, ಸೊ ನಿಮಗೆ ಪಾತ್ರ ಅದು ಒಗ್ಗುತ್ತೆ, ಅವ್ರ ಜೊತೆಗೆ ಹೀರೋಯಿನ್ ಎಲ್ಲ ಮಾಡ್ಬೋದು ಅಂತ ಆದ್ರೆ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಯಾಕೆ ಮಾಡಲ್ಲ ಅಂತ ಅನಿಸ್ತು ಅಥವಾ ಯಾಕೆ ಇವ್ರು ಮಾಡಬಹುದಾ ಅನ್ನೋ ಕ್ವೆಶ್ಚನ್ ಯಾಕೆ ಬಂತು? ಕೊನೆ ತನಕನೂ ಆಕ್ಚುಲಿ ಇನ್ಫ್ಯಾಕ್ಟ್ ಹೊರಗಡೆ ಬಂದ್ಮೇಲೆ ಕೂಡ ರಕ್ಷಿತಾ ಶೆಟ್ಟಿ ಅವರು ಸೆಕೆಂಡ್ ಪೊಸಿಷನ್ ಅಲ್ಲಿ ಬಂದಿರೋದು ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಶಿ ಡಿಡ್ ಎಂಟರ್ಟೈನ್, ಎಲ್ಲರೂ ಎಂಟರ್ಟೈನ್ ಮಾಡಿದಾಳೆ. ಬಟ್ ದಟ್ಸ್ ನಾಟ್ ದ ಓನ್ಲಿ ಬಿಗ್ ಬಾಸ್ ಅನ್ನೋದು ನನಗೆ ಇದ್ದಿತ್ತು. ಯಾಕೆ ನಮ್ಮ ಗಿಲ್ಲಿ ಅಣ್ಣನ ಯಾವ ಹುಡುಗಿಯರು ತಪ್ಕೊಳ್ಳಲ್ಲ ಮನೆಯಲ್ಲಿ, ಬೇರೆಯವರಿಗೆಲ್ಲ ಹಗ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ? ವಾಟ್ ಕ್ವೆಶ್ಚನ್? ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಬಿಗ್ ಬಾಸ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರು ಬಹು ಬೇಡಿಕೆಯಿಂದ ಕೇಳ್ತಾ ಇದ್ದಂತಹ, ಎದುರು ನೋಡ್ತಾ ಇದ್ದಂತಹ ಒಂದು ಸಂದರ್ಶನ ಕೊನೆಗೂ ಇವತ್ತು ಸಾಕಾರಗೊಳ್ತಾ ಇದೆ. ನಮ್ಮ ಜೊತೆಗೆ ಪರ್ಸನಾಲಿಟಿ ಕ್ವೀನ್ ಕಾವು ಅಂದ್ರೆ ನಿಮ್ಮ ಕಾವ್ಯ ಅವರಿದ್ದಾರೆ, ಮಾತಾಡ್ಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಕಾವ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ sarees.com, ಕಸ್ಟಮರ್ ಕೇರ್ ಸಂಖ್ಯೆ 9606867467. ಬಿಗ್ ಬಾಸ್ ಮುಗಿದ ದಿನದಿಂದ ನನಗೆ ಪ್ರತಿಯೊಂದು ನಾವು ಏನೆಲ್ಲ ಬೇರೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಬಿಗ್ ಬಾಸ್ಗೆ ಸಂಬಂಧ ಪಡದೇ ಇರುವವರ ವಿಡಿಯೋ ಕಮೆಂಟ್ಸ್ ಅಲ್ಲಿ ಕೂಡ ಕಾವು ಇಂಟರ್ವ್ಯೂ ಯಾಕೆ ಆಗಿಲ್ಲ, ಕಾವ್ಯನ ಇಂಟರ್ವ್ಯೂ ಯಾಕೆ ಮಾಡಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜಸ್ಸು ಯಾಕೆ ಕಾವ್ಯ ಇಂಟರ್ವ್ಯೂ ನೀವು ಮಾಡಲಿಲ್ಲ, ಅವರೇ ಸಿಗ್ತಾ ಇಲ್ವಾ, ಆ ಥರದೊಂದು ಮೆಸೇಜ್ ಬಂದಿದೆ ಇವತ್ತು. ಅವ್ರು ಕೊಡ್ತಾ ಇಲ್ವಾ ನಿಮಗೆ ಅಥವಾ ನೀವು ಕೇಳಿಲ್ವಾ ಅವ್ರನ್ನ, ಆ ಥರದ್ದೆಲ್ಲ. ಸೊ ಇಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಿದ್ದಾರೆ. ಅಂದರೆ ನೀವೊಂದು ಅದೊಂದು ಆಕ್ಟಿವಿಟಿ ಇರುತ್ತೆ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ, ಲಾಸ್ಟಲ್ಲಿ ನಿಮ್ಮ ಹೈ ಪಾಯಿಂಟ್ಸ್ ಮತ್ತು ಲೋ ಪಾಯಿಂಟ್ಸ್ನ ಹೇಳ್ಕೊಳ್ಳಿ ಅಂತ. ಅಲ್ಲಿ ನಿಮ್ಮ ಜರ್ನಿಯನ್ನು ನೀವು ಹೇಳ್ಕೋತೀರಾ. KR ಪೇಟೆಯಿಂದ ಬಂದಂತಹ ಹುಡುಗಿ ಮತ್ತು 2019 ಯಾವ ರೀತಿ ಕಷ್ಟ ಆಯಿತು ಆ ಥರದ್ದೆಲ್ಲ ಅಂತ. ಸೊ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್, ತುಂಬಾ ಇನ್ಸ್ಪೈರ್ ಆಯಿತು. ಸೊ ಪತ್ತಲವಾಡಿ ಟೈಮಲ್ಲೂ ನಾವು ಸಂದರ್ಶನ ಮಾಡಿದ್ವಿ. ಸೊ ಏನೋ ಒಂದು ಥಾಟ್ ಇಟ್ಕೊಂಡು, ಒಂದು ಡ್ರೀಮ್ ಇಟ್ಕೊಂಡು ನೀವು ಈ ಕ್ಷೇತ್ರಕ್ಕೆ ಬಂದಿದ್ರಿ. ಈಗ ಎಲ್ಲಿಗೆ ತಲುಪಿದ್ದೀನಿ ಅಂತ ಅನಿಸಿದೆ ನಿಮಗೆ? ಅದೇ ನಾ ಹೇಳ್ದಂಗೆ ಯೂಶ್ವಲಿ ನಾನು ಅಂದರೆ ಕಷ್ಟ ಇತ್ತು ಲೈಫಲ್ಲಿ, ಅದು ಐ ಹ್ಯಾವ್ ನೆವರ್ ಟೋಲ್ಡ್, ಎಲ್ಲೂ ನಾನು ಹೇಳ್ಕೊಂಡಿರಲಿಲ್ಲ. ಬಿಗ್ ಬಾಸ್ ಮನೇಲೇ ಹೇಳಿದ್ದು. ಅಂದರೆ ಇಷ್ಟ ಇಲ್ಲ ಹೇಳೋದಕ್ಕೆ, ಅಂದರೆ ಎಲ್ಲರೂ ಕಷ್ಟಪಟ್ಟೆ ಬಂದಿರ್ತಾರೆ. ಸೊ ಐ ಡೋಂಟ್ ವಾಂಟ್ ದಟ್ ಟು ಟೆಲ್, ಆ ಥರದ್ದು ಇತ್ತು ಅಷ್ಟೇ. ಬಟ್ ಕಷ್ಟ ಇರಲಿಲ್ಲ, ಸ್ಟ್ರಗಲ್ಸ್ ಇರಲಿಲ್ಲ ಅಂತಲ್ಲ, ತುಂಬ ಕಷ್ಟ ಇತ್ತು. ಆ್ಯಂಡ್ ಟು ಬಿ ಹಿಯರ್ ಟುಡೇ ತುಂಬಾ ಫೇಸ್ ಮಾಡಿ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ನನ್ನ ಲೈಫಲ್ಲೂ. ಬಟ್ ಟುಡೇ ಹೊರಗಡೆ ಬಂದಮೇಲೆ ಈವನ್ ದೋ ಐ ಗಾಟ್ 4th place, ಅಷ್ಟು ಜನರು ಪ್ರೀತಿ ಸಿಕ್ಕಿದೆಯಲ್ಲ, ಜಸ್ಟ್ ಪಾಸಿಟಿವ್ ಸೈಡ್ ನಾನು ಕಾನ್ಸಂಟ್ರೇಟ್ ಮಾಡೋದಾದ್ರೆ ಸಿಕ್ಕಾಬಡೆ ಖುಷಿಯಾಗಿದೆ ನಾನು. ಅಲ್ಲ, ಪಾಸಿಟಿವ್ ತುಂಬಾ ಇದೆ ಹೇಳಬೇಕು ಅಂತಂದ್ರೆ, ನೆಗೆಟಿವ್ ಏನು ಅಷ್ಟೇನಿಲ್ಲ. ಅದೊಂದು ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ನಿಮ್ಮ ಮತ್ತು ನಿಮ್ಮ ಫ್ಯಾನ್ಸ್ ನಡುವೆ ಆಗಿರುವಂಥದ್ದು, ಪ್ಲಸ್ ಗಿಲ್ಲಿ ಅವರ ಮ್ಯೂಚುವಲ್ ಫ್ಯಾನ್ಸ್ ಅವ್ರ ಜೊತೆಗೆ ಆಗಿರುವಂಥದ್ದು ಅಷ್ಟೇ. ಅಂದರೆ ನಾನು ಕೇಳಿದೆ ಎಲ್ಲಿಗೆ ಬಂದು ತಲುಪಿದ್ದೀರಾ ಅಂತ ಅನಿಸುತ್ತೆ ನಿಮಗೆ ಅಂತ. ಬಿಕಾಸ್ ಓಕೆ, ಒಂದು ಸಿನಿಮಾ ಸಿಗ್ಬೋದು, ಅದು ಸಕ್ಸಸ್ ಆಗ್ಬೋದು, ಅದರಿಂದ ನೆಕ್ಸ್ಟ್ ಆಫರ್ ಸಿಗೋದು, ದಟ್ ಈಸ್ ಆಲ್ ಫೈನ್. ಬಟ್ ಈಗ ಕಾವ್ಯ ಅಂತಂದರೆ ಇಟ್ ಈಸ್ ಲೈಕ್ ಹೌಸ್ ಹೋಲ್ಡ್ ನೇಮ್, ಮನೆ ಮಗಳು ಅನ್ನೋ ರೀತಿಯಲ್ಲಿ ಪರಿಚಯ ಆಗಿರೋದು. ಅಂದರೆ ತುಂಬ ಜನ ಆ್ಯಕ್ಟರ್ಸ್ಗಳ ಡ್ರೀಮ್ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ಅವ್ರ ಕೆಲಸದ ಮೂಲಕ ಇದನ್ನು ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಅವರು. ಬಟ್ ನಿಮಗೆ ಜಸ್ಟ್ 3 monthsಲ್ಲಿ ಈ ಥರದ್ದೊಂದು ಸಿಕ್ಕಿದೆ, ಅದು ನೀವಾಗಿದ್ದಕ್ಕೆ ಈ ಥರದ್ದೊಂದು ವಿಸಿಬಿಲಿಟಿ ಪ್ಲಸ್ ಅಕ್ಸೆಪ್ಟೆನ್ಸ್ ಸಿಕ್ಕಿದೆ. ಸೊ ಹೆಂಗೆ ಅನಿಸುತ್ತೆ ಅಂದರೆ, ಕಟ್ಔಟ್ಸಿಂದ ಹಿಡಿದು ಪ್ರತಿಯೊಂದು ದೇ ಆರ್ ಲೈಕ್ ಒಂದು ಪಾರ್ಟ್ ಆಫ್ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದಾರೆ ನಿಮ್ಮನ್ನು. ಸೊ ಏನು ಅನ್ಸುತ್ತೆ ಇದನ್ನೆಲ್ಲ ನೋಡುವಾಗ?
ಅದೇ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಯೊಳಗೆ ಹೋಗೋಕೆ ಮುಂಚೆನೂ ಅದೇ ಇದ್ದಿದ್ದು ನನ್ನ ಥಾಟ್. ಇವಾಗ ನಾನು ಮನೆಯೊಳಗೆ ಹೋಗಿ ನಾವು ಹೇಗಿರ್ತೀವಿ ಅನ್ನೋದೇ ಕಾಣಿಸುತ್ತೆ ಜನಕ್ಕೆ. ಅದಕ್ಕೆ ಮುಂಚೆ ನಮ್ಮನ್ನು ಒಂದು ಆ್ಯಕ್ಟ್ರಾಗಿ ನೋಡಿರ್ತಾರೆ, ಕ್ಯಾರೆಕ್ಟರ್ಸಲ್ಲಿ ನೋಡಿರ್ತಾರೆ. ನೀವೇ ನೋಡ್ದಂಗೆ ನಾನೆಲ್ಲ ಸ್ವಲ್ಪ ಸೋಬರ್ ಕ್ಯಾರೆಕ್ಟರ್ಸ್, ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಥರ ಕ್ಯಾರೆಕ್ಟರ್ಸೇ ಪ್ಲೇ ಮಾಡಿದ್ದೆ. ಸೊ ಜನ ನನ್ನನ್ನು ಹಾಗೆ ನೋಡಿದ್ರು, ಕಾವ್ಯ ಅಂದರೆ ಹಾಗೆ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದೇ ಇರುತ್ತೆ. ಸೊ ಇವನ್ ಐ ವಾಸ್ ಲೈಕ್, ನಾನು ಇವಾಗ ಒಳಗೆ ಹೋಗಿ ನಾನು ಗೇಮ್ ಆಡಿ ನೆಕ್ಸ್ಟ್ ಹೊರಗಡೆ ಬಂದ ಮೇಲೆ ನನಗೆ ಇವಾಗ ನನ್ನ ಕರಿಯರಿಗೆ ಅದು ಎಫೆಕ್ಟ್ ಆಗುತ್ತಾ ಅಂತ ಯೋಚನೆ ಮಾಡಿದ್ದುಂಟು. ಯಾಕಂದರೆ ಈಗ ನಾನು ಒಳಗಡೆ ಹೇಗಿದ್ದೀನಿ ಅದೇ ಥರ ಇರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ ಯಾವುದೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದಾಗ ಇವಳು ಒಳ್ಳೆ ಅಲ್ಲ, ಕ್ಯಾರೆಕ್ಟ್ರಲ್ಲಿ ಇದ್ದಾಳೆ ಅನ್ನೋ ಥರನೇ ಫೀಲ್ ಬಂದ್ಬಿಡುತ್ತೆ ಜನಕ್ಕೆ. ಅಕ್ಸೆಪ್ಟ್ ಮಾಡ್ತಾರ ನನ್ನನ್ನು ಅನ್ನೋದು ಇತ್ತು. ಬಟ್ ಬಿಯಾಂಡ್ ದ್ಯಾಟ್ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನ್ನನ್ನು, ನನ್ನ ಪರ್ಸ್ನಾಲಿಟಿನ ಇಷ್ಟಪಟ್ಟಿದ್ದಾರೆ, ನನ್ನ ಕ್ಯಾರೆಕ್ಟರ್ನ ಇಷ್ಟಪಟ್ಟಿದ್ದಾರೆ ಅಂದರೆ ಐ ಹ್ಯಾವ್ ನೋ ವರ್ಡ್ಸ್. ಐ ಆಮ್ ಹ್ಯಾಪಿ, ಬ್ಲೆಸ್ಡ್ ಬಿಯಾಂಡ್ ಅಷ್ಟೇ. ಓಕೆ, ಅಂದರೆ ಇವಾಗ ಬಿಗ್ ಬಾಸ್ ಸೀಸನ್ 12 ಮುಗಿದು ಹೋಗಿದೆ. ಸೊ ಯಾರ್ಯಾರಿಗೆ ಯಾವ್ಯಾವ ಪೊಸಿಷನ್ ಸಿಗಬೇಕು ಅದು ಸಿಕ್ಕಾಗಿದೆ. ಅದು ಜನಾದೇಶ ಆ್ಯಕ್ಚುಲಿ. ಸೊ ಜನಾಭಿಪ್ರಾಯ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಿಮ್ಮ ಪ್ರಕಾರ 4ನೇ ಸ್ಥಾನಕ್ಕೆ ಯಾಕೆ ತೃಪ್ತಿ ಪಡ್ಕೊಳ್ಬೇಕಾದಂತಹ ಒಂದು ಸಿಚುವೇಶನ್ ಬಂತು ನಿಮಗೆ? ಬಿಕಾಸ್ ಯಾವುದೇ ಕಂಟೆಸ್ಟೆಂಟ್ ಆದರೂ ನಾನು ಟಾಪಲ್ಲಿ ಇರಬೇಕು, ಫಸ್ಟಲ್ಲಿ ಇರಬೇಕು ಅಂತ ಅಂದ್ಕೊಂಡೇ ಬಂದಿರ್ತಾರೆ. ಬಟ್ 4th ಪ್ಲೇಸಿಗೆ ನೀವು ರಿಸ್ಟ್ರಿಕ್ಟ್ ಆಗ್ತೀರಾ, ಯಾಕಿರ್ಬೋದು ಅಂತ? ನಾನು ಮನೆಯೊಳಗೆ ಹೋಗುವಾಗಲೂ ನಾನು ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಳಗಡೆ ಹೋದ್ಮೇಲೆ ಒಳಗೆ ಹೋಗಿ ಹೊರಗಡೆ ಬರುವಾಗ ಇರೋ ಹೆಸರನ್ನು ಹಾಳು ಮಾಡ್ಕೊಂಡು ಬರಬಾರ್ದು ಅನ್ನೋದಷ್ಟೇ ನನ್ನ ಥಾಟ್ ಇದ್ದಿದ್ದು. ಅಂದರೆ ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಏನೋ ಒಂದು ಮಾಡಿ ನನ್ನನ್ನು ನಾನು ಫೇಕ್ ಮಾಡಿಕೊಂಡು ಅಥವಾ ವಾಟ್ ಎವರ್ ಇಟ್ ಇಸ್, ಐ ಡಿಂಟ್ ವಾಂಟ್ ದ್ಯಾಟ್ ಇಟ್ ಟು ಹ್ಯಾಪನ್. ನಾನು ಹೇಗಿದ್ದೀನಿ ಹಾಗೆ ಇದ್ದು ಜನ ಇಷ್ಟಪಟ್ಟರೆ ಉಳ್ಕೊತೀನಿ, ಇಲ್ಲ ಅಂದರೆ ಹೊರಗಡೆ ಬರ್ತೀನಿ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಸೊ ಫೈನಲ್ವರೆಗೂ ತಂದು 4ನೇ ಸ್ಥಾನ ಕೊಟ್ಟಿದ್ದಾರೆ ಅನ್ನೋದಾದರೆ ಐ ಥಿಂಕ್ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು. ಅಂದರೆ ಐ ಆಮ್ ವೆರಿ ಮಚ್ ಹ್ಯಾಪಿ. ಆ 4th ಪ್ಲೇಸ್ ಏನು ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿದ್ದೀನಿ ನಾನು. ಓಕೆ, ಸೊ ಕೊನೆಯ ಔಪಚಾರಿಕ ಪ್ರಶ್ನೆ ಆ್ಯಕ್ಚುಲಿ, ಅದಾದಮೇಲೆ ಜನಗಳ ಮೈಂಡಲ್ಲಿ ಏನಿದೆ ಅದನ್ನು ಕೇಳ್ತಾ ಹೋಗ್ತೀನಿ. ಸೊ ಕೊನೆ ಪ್ರಶ್ನೆ ಏನಂತಂದರೆ, ಈಗ ಸಾಕಷ್ಟು ವಿಸಿಬಿಲಿಟಿ ಮತ್ತು ಎಕ್ಸ್ಪೋಜರ್ ಈ ಥರ ಅಂದರೆ ಪ್ರತಿಯೊಬ್ಬರು ನಿಮ್ಮ ಮೇಲೆ ಲೈಕ್ ಅಂದರೆ ಫೋಕಸ್ ಮಾಡ್ತಾ ಇರೋದು, ಇದೊಂದು ಅಂದರೆ ಈ ಲೈಮ್ ಲೈಟ್ ಎಲ್ಲ ಸಿಗ್ತಾ ಇದೆಯಲ್ಲ, ಇದನ್ನ ಹೆಂಗೆ ನೀವು ಅರ್ಗಿಸ್ಕೊಳ್ತಾ ಇದ್ದೀರಾ, ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮುಂದಕ್ಕೆ? ಬಿಗ್ ಬಾಸ್ ಅಂತ ಒಂದು ಶೋನೇ ಪ್ರತಿ ಸೀಸನಲ್ಲಿ ಇಲ್ಲ ಕಂಟೆಸ್ಟೆಂಟ್ಸ್ ಹೊರಗಡೆ ಬಂದಾಗ ಅದೊಂದು ಹೈಪ್ ಇದ್ದೇ ಇರುತ್ತೆ. ಈ ಸೀಸನ್ ಇನ್ನೂ ಜಾಸ್ತಿ ಇರೋದು ಅಂತ ಕೇಳಿದೆ. ಅಂದರೆ ಮುಂಚೆ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ಗೆ ಇರುವಂಥ ಬಿಗ್ ಬಾಸ್ ಕ್ರೇಜ್ ಇದೆಯಲ್ಲ, ಇಟ್ ಇಸ್ ತುಂಬ ಡಬಲ್ ಆಗಿದೆ, ಟ್ರಿಬಲ್ ಆಗಿದೆ ಅಂತಲೂ. ಸೊ ನಾನು ಮುಂಚೆನೂ ಅದೇ ಹೇಳ್ತಿದ್ದೆ, ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೆದ್ದಾಗ ಹಿಗ್ಬಾರ್ದು, ಸೋತಾಗ ಕುಗ್ಬಾರ್ದು ಅನ್ನೋದನ್ನೇ ನಾನು ಬಿಗ್ ಬಾಸಲ್ಲೂ ಅದನ್ನೇ ಹೇಳ್ತಾ ಇದ್ದೆ. ಸೊ ಐ ಥಿಂಕ್ ಐ ಬ್ಯಾಲೆನ್ಸ್ ಇಟ್ ವೆರಿ ವೆಲ್ ಅಂತ ಅನ್ಸುತ್ತೆ. ಓಕೆ, ಸೊ ಈಗ ಜನಗಳ ಮೈಂಡಲ್ಲಿರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳು, ಅಂದರೆ ಜನಗಳು ಅಂದರೆ ಸ್ವಲ್ಪ ಅವರು ಅನಲೈಸ್ ಮಾಡಿರೋ ರೀತಿ ನಿಮ್ಮ ಆಟನ, ಇವನ್ ನಾವು ಕೂಡ ಡೈಲಿ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇದ್ವಿ. ಅಂಟಿಲ್ ಅಂದರೆ ಫ್ಯಾಮಿಲಿ ವೀಕ್ ತನಕ ಇಟ್ ವಾಸ್ ಆಲ್ ಲೈಕ್ ನೆಕ್ಸ್ಟ್ ಲೆವೆಲ್, ಸಖತ್, ವಾವ್, ಸೂಪರ್, ಏನು ಆಟ ಆಡ್ತಾ ಇದ್ದಾರೆ. ಪ್ಲಸ್ ತಮ್ಮ ಸ್ನೇಹಿತ ಗಿಲ್ಲಿಯವ್ರಿಗೆ ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ, ಸಿಕ್ಕಿದ್ರೆ ಈ ಥರದ ಫ್ರೆಂಡ್ ಸಿಗಬೇಕು ಅನ್ನೋ ರೀತಿಯೆಲ್ಲ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಆ ಒಂದು ಫ್ಯಾಮಿಲಿ ವೀಕಲ್ಲಿ ನಡೆದಂತಹ ಘಟನೆ ನಂತರ ಇಟ್ ವಾಸ್ ವೆರಿ ಟ್ರಿಕಿ ನಿಮಗೂ ಕೂಡ ಒಳಗಡೆ. ನೀವು ಅದನ್ನು ಹ್ಯಾಂಡಲ್ ಮಾಡಿದ ರೀತಿ ಕೂಡ ನಮಗೆ ಅಂದರೆ ನೋಡುವಾಗ ಅಯ್ಯೋ ಎಷ್ಟು ಕಷ್ಟ ಆಗ್ತಾ ಇದೆಯಲ್ಲ ಅವ್ರಿಗೆ ಅಂತ ನಮಗೆ ಅದು ವಿ ಕುಡ್ ಕನೆಕ್ಟ್ ಆ್ಯಕ್ಚುಲಿ. ಸೊ ಅಲ್ಲೆಲ್ಲ ಒಂದು ಕಡೆ ಸ್ವಲ್ಪ ಅಂದರೆ ಹೆಂಗೆ ನಾನು ಆಟ ಆಡಬೇಕು ಅಂತ ಗೊಂದಲಗಳಾಗಿದ್ದರಿಂದ ನಿಮಗೆ 4th ಪೊಸಿಷನ್ ಸಿಕ್ತು ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಸೊ ನಿಮಗೂ ಹಾಗೆ ಅನ್ಸುತ್ತಾ? ದಟ್ ವಾಸ್ ದ ಲೈಕ್ ಮೇಜರ್ ಡೌನ್ಫಾಲ್ ಅಥವಾ ವಾಟ್ ಎವರ್, ಸ್ವಲ್ಪ ಆಟದಲ್ಲಿ ಏರುಪೇರು ಆಗಲಿಕ್ಕೆ ಅದೇ ಮೇಜರ್ ರೀಸನ್ ಅಂತ ನಿಮ್ಗೆ ಅನ್ಸುತ್ತಾ? ಮನೆಯವ್ರು ಬಂದು ಹೇಳಿದ್ದುಂಟು, ಅಂದರೆ ಅವ್ರ ಒಪಿನಿಯನ್ನ, ಅಂದರೆ ಹೊರಗಡೆ ಏನಾಗ್ತಿದೆ ಅನ್ನೋದನ್ನ ಇವಾಗ ನಮ್ಮ ಮನೆ ಮಗಳಿಗೆ ಈ ಥರ ಆಗ್ತಿದೆ ಅಂದ್ರೆ ರೂಲ್ ಬ್ರೇಕ್ ಆಗಿದೆ. ಇಟ್ ಈಸ್ ಅ ರೂಲ್, ಇಟ್ ಈಸ್, ಅದನ್ನ ತಪ್ಪು ಅನ್ನೋದನ್ನ ನಾವು ಇದು ಮಾಡೋಕ್ಕಾಗಲ್ಲ, ತಪ್ಪಾಗಿದೆ, ಶಿಕ್ಷೆ ಕೂಡ ಆಯಿತು. ಬಟ್ ಅದಾದಮೇಲೆ ಅದು ನನ್ನ ಗೇಮಿಗೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಏನೋ ಅನ್ನೋದು ನನಗೂ ಇತ್ತು. ಅಂದರೆ ಇವಾಗ ಅವ್ರು ಬಂದು ಏನೋ ಹೇಳಿದ್ರು ಅಂತ ನಾನು ಗೇಮ್ ಅಂತೂ ಚೇಂಜ್ ಮಾಡ್ಕೊಳ್ಳಿಲ್ಲ. ಐ ಡಿಂಟ್ ವಾಂಟೆಡ್ ಟು ಚೇಂಜ್ ಆ್ಯಕ್ಚುಲಿ. ಯಾಕಂದರೆ ಅವ್ರು ಹೇಳಿದ್ದಕ್ಕೆ ಚೇಂಜ್ ಆಯಿತು ಅಂತನೋ ಅಥವಾ ಇನ್ನೊಂದು ಫೇಕ್ ಮಾಡ್ತಿದ್ದೀನಿ ಅಂತನೋ ಆಗ್ಬಿಡತ್ತೆ. ಅದಾದಮೇಲೂ ನಾನು ಏನವರು ಗಿಲ್ಲಿ ಜೊತೆ ಏನು ಕನೆಕ್ಷನ್ ಇದೆ, ಅದು ಹಂಗೆ ರೇಗಿಸ್ಬೇಡ ಅಂತೆಲ್ಲ ಹೇಳಿದಾಗ ಅದಾದಮೇಲೂ ನಾನು ಅವನು ಜಗಳಾಡಿರೋದುಂಟು. ಸೊ ಐ ಡಿಂಟ್ ಚೇಂಜ್ ಮೈ ಗೇಮ್. ಪ್ರಾಬಬ್ಲಿ ಆ ಒಂದು ಇನ್ಸಿಡೆಂಟಿಂದ ನೀವು ಹೇಳ್ದಂಗೆ ಮೇ ಬಿ ಎಫೆಕ್ಟ್ ಆಗಿರಬಹುದು, ಐ ಆಮ್ ನಾಟ್ ಶ್ಯೂರ್.
ಬಟ್ ದಟ್ಸ್ ಓಕೆ. ಇವಾಗ ಏನೋ ಒಂದು ಆಗಿರೋದನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಏನೋ ಒಂದು ತಪ್ಪಾಗಿದೆ, ಅದನ್ನ ಹೇಗೆ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅದು ಹೇಳ್ದಷ್ಟು ಈಸಿ ಅಲ್ಲ. ನನಗೆ ಅದನ್ನ ಪ್ರಾಸೆಸ್ ಮಾಡಿ ಮನೆಯೊಳಗಡೆ ಇರೋರು ಕೇಳೋ ಕ್ವೆಶನ್ಸಿಗೆ ನಾನು ಆನ್ಸರಬಲ್ ಆದೆ. ಯಾಕಂಗೆ ಹೇಳಿದ್ರು ಅವರು ಅಂತ ಹೇಳಿದಾಗ ಐ ವಾಸ್ ಆನ್ಸರಬಲ್. ನನಗೂ ಗೊತ್ತಿಲ್ಲ, ಐ ವಾಸ್ ಆಲ್ಸೋ ಕ್ಲೂಲೆಸ್. ಒಂದು 3.5 months ನನಗೆ ಅವ್ರ ತಲೆಯಲ್ಲಿ ಏನು ಓಡ್ತಿದೆ, ಹೊರಗಡೆ ಏನಾಗ್ತಿದೆ ನನಗೂ ಗೊತ್ತಿಲ್ಲ. ಬಟ್ ಲಾಸ್ಟ್ 2 weeks ಏನಾಯಿತು, ಲಾಸ್ಟ್ 2-3 weeks ಆ್ಯಕ್ಚುಲಿ ನಾನು ಡಿಸ್ಟರ್ಬ್ ಆಗಿದ್ದುಂಟು. ಮೆಂಟಲಿ ಐ ವಾಸ್ ಡಿಸ್ಟರ್ಬ್ಡ್. ಯಾಕಂದರೆ ಅದಾದಮೇಲೆ ನಾನು ಏನು ಮಾಡಿದರೂ ತಪ್ಪಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅದನ್ನು ಕಂಟಿನ್ಯೂ ಮಾಡಿದ್ರೂ ತಪ್ಪಾಗ್ತಿತ್ತು, ಅದನ್ನು ಡ್ರಾಪ್ ಮಾಡಿದ್ರೂ ತಪ್ಪಾಗ್ತಿತ್ತು. ಸೊ ಐ ವಾಸ್ ಇನ್ ದ್ಯಾಟ್ ಸಿಚುಯೇಷನ್. ಆ ಥರ ಸಿಚುಯೇಷನ್ ನಂಗೆ ಬರಬಾರ್ದಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಯಾ ಕರೆಕ್ಟ್. ಸೊ ಇನ್ನು ಅಂದರೆ ಒಂದು ಸ್ಟ್ರೈಟ್ ಕ್ವಶನ್, ಅಂದರೆ ನಿಮ್ಮ ಇಂಡಿವಿಜುವಲ್ ಒಂದು ಕಾವ್ಯ ಅವರ ಪರ್ಸನಾಲಿಟಿ ಡೆಫಿನೆಟ್ಲಿ ಎಲ್ಲ ಕಡೆನೂ ಕಂಡಿದೆ. ಅಂದರೆ ಬರೀ ನಾವು ಜಸ್ಟ್ ಗಿಲ್ಲಿ ಜೊತೆಗೆ ಮಾತ್ರ ಅದನ್ನು ಮಾತ್ರ ಲೈಕ್ ಅಂದರೆ ನಾವು ತಲೆಯಲ್ಲಿ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಕಾವ್ಯ ಅವರ ಆಟ ಅಂತಂದರೆ ಲಾಟ್ ಆಫ್ ಪ್ಲೇಸಸಲ್ಲಿ ಕಾವ್ಯ ಅವರ ಪರ್ಸನಾಲಿಟಿ ಕಂಡಿದೆ. ಬಟ್ ಡು ಯು ಅಗ್ರಿ, ಲೈಕ್ ಅಂದರೆ ಈಗ ಜಂಟಿ ಅಂತ ಒಬ್ಬರ ಜೊತೆಗೆ ಹೋಗುವಾಗ ಒಬ್ಬ ವ್ಯಕ್ತಿ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಮತ್ತು ನೆಕ್ಸ್ಟ್ ಲೆವೆಲ್ ಎಲ್ಲ ಥರನೂ ಅವರು ಲೌಡ್ ಆಗಿರುವಾಗ ಅವರ ಪ್ರಭಾವ ನಿಮ್ಮ ಇಡೀ ಸೀಸನ್ನ ಆಟದ ಮೇಲೆ ಬೀರ್ತು ಯಾವುದೋ ಒಂದು ರೀತಿಯಲ್ಲಿ ಅಂತ ನೀವು ಒಪ್ಕೊಳ್ತೀರಾ ಅದನ್ನು? ಇವಾಗ ನನಗೂ ಅವನಿಗೂ ಕಂಪೇರ್ ಮಾಡಿದ್ರೆ ಹೀ ಈಸ್ ಸೂಪರ್ ಆ್ಯಕ್ಟಿವ್. ಅವನಷ್ಟು ನಾನು ಆ್ಯಕ್ಟಿವ್ ಇಲ್ಲ. ಅದು ಅವನ ಪರ್ಸ್ನಾಲಿಟಿ, ಇದು ನನ್ನ ಪರ್ಸ್ನಾಲಿಟಿ. ಈಗ ಅಟ್ ದ ಸೇಮ್ ಟೈಮ್ ಅವ್ನು ನನ್ನ ಫ್ರೆಂಡ್ ಕೂಡ, ಕಾಂಪಿಟೇಟರ್ ಕೂಡ. ಈಗ ಅವನು ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ನಾನು ಅಷ್ಟು ಆ್ಯಕ್ಟಿವ್ ಆಗಿಲ್ಲ, ಎಲ್ಲೋ ನಾನು ಫೇಡ್ ಆಗ್ತಿದ್ದೀನಿ ಅಂತಂದಾಗ ನಾನು ಯೋಚನೆ ಮಾಡಿದ್ದುಂಟು. ಬಿಕಾಸ್ ಅಟ್ ದ ಸೇಮ್ ಟೈಮ್ ಇವನ್ ಹೀ ಇಸ್ ಮೈ ಕಾಂಪಿಟೇಟರ್. ನಾನು ಏನು ಮಾಡ್ಬೋದು ಅನ್ನೋದನ್ನೇ ಯೋಚನೆ ಮಾಡಿದೆ. ಅಟ್ ದ ಸೇಮ್ ಟೈಮ್ ಏನಾಗ್ಬಿಡುತ್ತೆ, ನಾನು ಫೇಕ್ ಮಾಡ್ತಾ ಕೂರೋಕ್ಕಾಗಲ್ಲ, ನಾನು ಅಲ್ಲದೇ ಇರೋ ನನ್ನನ್ನು ಪೋರ್ಟ್ರೇ ಮಾಡೋದಕ್ಕಾಗಲ್ಲ. ನನ್ನ ಆಟ ನಾನು ಆಡ್ಕೊಂಡು ಬಂದೆ. ಪ್ರಾಬಬ್ಲಿ ಅದಕ್ಕೆ ನಾನು ಅಲ್ಲಿವರೆಗೂ ಬಂದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ನಾನು ಒಬ್ಳಿಗೆ ಬಂದಿದ್ದಲ್ಲ ಇದು. ಅಂದರೆ ನೀವು ಅವ್ರ ಶ್ಯಾಡೋಲಿದ್ದೀರಾ ಅಂತನೋ ಅಥವಾ ಅವ್ರ ಜೊತೆ ಇದ್ದರೆ ಮಾತ್ರ ನೀವು ಕಾಣಿಸ್ಕೋತೀರಾ ಅನ್ನೋದನ್ನು ನಾನು ಒಬ್ಳಿಗೆ ಬಂದಿದ್ದಲ್ಲ. ಇನ್ನೂ ಸಾಕಷ್ಟು ಜನಕ್ಕೆ ಬಂತು. ಹಂಗೆ ಬಂದವರೆಲ್ಲ ಅದನ್ನು ಕರೆಕ್ಟ್ ಮಾಡ್ಕೊಳ್ದೆ ಹೊರಗಡೆ ಬಂದಿದ್ದು ಉಂಟು. ಸೊ ಐ ಆಮ್ ಹ್ಯಾಪಿ ದಟ್ ನಾನು ಫೈನಲಿಸ್ಟ್ ಆಗಿ ಟಾಪ್ 4 ಇರೋದು. ಐ ಥಿಂಕ್ ನನ್ನ ಬೆಸ್ಟ್ ಕೊಟ್ಟಿದ್ದೀನಿ. ಅದಕ್ಕೆ ನಾನಾಗೆ ಇದ್ದು ಜನ ನನ್ನನ್ನು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೋ ಅಲ್ಲಿವರೆಗೂ ಹೋಗೋಣ ಅನ್ನೋ ಥರನೇ ನನಗಿತ್ತಿತ್ತು. ಕರೆಕ್ಟ್. ಅಂದರೆ ಒಂದು ಲೈಕ್ ಅಂದರೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನಾವು ಈ ಸೀಸನಲ್ಲಿ ಅಬ್ಸರ್ವ್ ಮಾಡಿರೋದು ಏನು ಅಂತಂದರೆ ವಿನ್ನರಿಗೆ ಆ ಥರ ನೆಕ್ಸ್ಟ್ ಲೆವೆಲ್ ವೋಟ್ಸ್ ಬಂದಿರೋದು. ಪ್ಲಸ್ ಅವರನ್ನು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ಇನ್ನೂ ನಮಗೆ ಸಿಗ್ತಾ ಇಲ್ಲ. ಅವರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ, ಬಟ್ CMಗೆಲ್ಲ ಸಿಗ್ತಾರೆ. ಸೊ ಅವ್ರಿಗೆ ಸಿಕ್ಕಿದ್ದಾರೆ, ನಮಗಂತೂ ಅವರು ಸಿಗ್ತಾ ಇಲ್ಲ. ಆಕ್ಚುಲಿ ನಿಜ ರೂಪದ ಪಳಾರ್ ಅಂತಾನೆ ಹೇಳ್ಬೋದು. ಸೊ ನಿಮಗೇನಾದ್ರು ಗಿಲ್ಲಿ ಅವರು ಕಾಲ್ ಮಾಡಿ ಮಾತಾಡಿದ್ರ, ಕಾಲಲ್ಲಿ ಸಿಕ್ಕಿದ್ರ ಅಥವಾ ಭೇಟಿಯಾಗೋ ಪ್ರಯತ್ನ ಎಲ್ಲ ಆಗಿತ್ತಾ, ಹೇಗೆ? ಇಲ್ಲ, ಭೇಟಿ ಆಗಿಲ್ಲ. ಅವ್ನು ಎಂಜಾಯ್ ಮಾಡಲಿ, ಇವಾಗ ಆ ಪ್ರೀತಿ ಏನು ಸಿಗ್ತಿದೆ ಅದನ್ನು ಎಂಜಾಯ್ ಮಾಡಲಿ. ಮೊನ್ನೆ ಒಂದ್ಸಲ ಕಾಲ್ ಮಾಡಿ ಮಾತಾಡಿದ್ದುಂಟು, ಅದಾದ್ಮೇಲೆ ಕನೆಕ್ಟ್ ಆಗಿಲ್ಲ. ಈಸ್ ಎಂಜಾಯಿಂಗ್, ಅವನ ಸಕ್ಸಸ್ನ ಎಂಜಾಯ್ ಮಾಡ್ತಿದ್ದಾನೆ. ಏನು ಹೇಳಿದ್ರು ಕಾಲಲ್ಲಿ ಗಿಲ್ಲಿ ಅವರು? ಏನಿಲ್ಲ, ಅಂದರೆ ಸುಮ್ಮನೆ ನಾರ್ಮಲಾಗಿ ಮಾತಾಡಿದ್ವಿ, ಏನಾಗ್ತಿದೆ, ಏನು ಮಾಡ್ತಿದ್ಯಾ ಅಂತ. ಆ್ಯಂಡ್ ನಾನು ಕಂಗ್ರ್ಯಾಚುಲೇಟ್ ಮಾಡಿದೆ ಅಷ್ಟೇ. ಬ್ಲಾಕ್ ಮಾಡಲ್ಲ ಅಂತ ಹೇಳಿದ್ರ? ಅದೇ ನಾನು ಹೇಳ್ತಿರೋದು. ಲೈಕ್ ಇವಾಗ ನಾನು ಏನೇ ಮಾತಾಡಿದ್ರು ಅದು ತಪ್ಪಾಗ್ತಾ ಇದೆ. ಈಗ ನಮ್ಮಿಬ್ರು ಫ್ರೆಂಡ್ಶಿಪ್ನ ಇಷ್ಟಪಟ್ಟಿರೋ ಜನರು ಇದ್ದಾರೆ. ಸೊ ಫ್ರೆಂಡ್ಶಿಪ್ಪಲ್ಲಿ ನಾವೇನೋ ಒಂದು ತಮಾಷೆಯಾಗಿ ಮಾತಾಡ್ತೀವೋ, ಇನ್ನೊಂದೇನೋ ಮಾತಾಡ್ತೀವೋ, ಅದನ್ನು ಇನ್ನೊಂದಿಷ್ಟು ಜನರ ಪರ್ಸ್ಪೆಕ್ಟಿವ್ ಹೆಂಗಿರುತ್ತೆ ಅಂದರೆ, ಓಕೆ ಅದು ಇನ್ನೊಂಥರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಎಲ್ರಿಗೂ ಒಂದೇ ಪರ್ಸ್ಪೆಕ್ಟಿವ್ ಇರಬೇಕು ಅಂತಿಲ್ಲ ಅಲ್ವ, ಒಬ್ಬೊಬ್ರಿಗೆ ಒಂದೊಂಥರ ಅನ್ಸುತ್ತೆ. ಓಕೆ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ಲು, ಇವಾಗ ಮಾಡಿಲ್ಲ ಅನ್ನೋದು ಒಂದಿಷ್ಟು ಕಾಮೆಂಟ್ಸ್ ನೋಡಿದೆ ನಾನು. ದಟ್ಸ್ ಓಕೆ. ಇವಾಗ ನಾನೇ ಆಡಿರೋ ಮಾತು, ಅದರಿಂದ ಪಾಸಿಟಿವ್ ಬಂದರೂ ನೆಗೆಟಿವ್ ಬಂದರೂ ನಾನು ತಗೊಳ್ಳೇಬೇಕಾಗತ್ತೆ. ಪರ್ಸ್ಪೆಕ್ಟಿವ್ಸ್ ಅಗೇನ್ ನಾವು ಬಿಗ್ ಬಾಸ್ ಮನೇಲಿ ಅದು ಮಾತಾಡಿ ನಿಮ್ಮ ಪರ್ಸ್ಪೆಕ್ಟಿವ್, ದಟ್ಸ್ ಓಕೆ. ಹಂಗಂತ ಏನೋ ನೆಗೆಟಿವ್ ಆಗ್ತಿದೆ ಅಂತ ನನಗೇನು ಸರಿ ಅನ್ಸುತ್ತೋ ನಾನು ಅದೇ ಮಾಡೋದು ಅಷ್ಟೇ. ಅಂದರೆ ಈಗ ಇಟ್ ಈಸ್ ನಾಟ್ ಅಬೌಟ್ ಗಿಲ್ಲಿ ಆ್ಯಂಡ್ ಕಾವ್ಯ ಅಂತ ಅಷ್ಟೇ ಅಲ್ಲ, ಗಿಲ್ಲಿ ಆ್ಯಂಡ್ ರಘು. ಅಲ್ಲಿ ರಘು ಅವರು ಕೂಡ ಅದೊಂದೇನೋ ಒಂದು ಚಪಾತಿ ಕೊಡಲಿಲ್ಲ ಕೇಳಿದಾಗ ಅಂತ ಹೇಳಿದಾಗ ಅದೇ ದೊಡ್ಡ ವಿಷಯ ಆಗಿದೆ. ನಮ್ಮ ರಘು ಅಣ್ಣ ಗಿಲ್ಲಿ ಅಣ್ಣ ಕೇಳಿದಾಗ ಚಪಾತಿ ಕೊಟ್ಟಿಲ್ಲ, ಇವನಿಗೆ ಬುದ್ಧಿ ಕಲ್ಸೋಣ ಆ ಥರ. ಅಥವಾ ಏನೋ ಗಿಲ್ಲಿಗೆ ಏನೋ ಇನ್ನೊಬ್ರೇನೋ ಅಂತ ಇದ್ದಾರೆ, ಅವ್ರಿಗೆ ಬುದ್ಧಿ ಕಲ್ಸೋಣ ಅಂದರೆ. ಅಥವಾ ರಕ್ಷಿತಾ ಏನೋ ಗಿಲ್ಲಿ ಜೊತೆಗೆ, ಈಗ ಅವ್ರದ್ದು ಗಿಲ್ಲಿ ಜೋಡಿ ಅಂತಂದರೆ ಇಟ್ ಇಸ್ ನಾಟ್ ಓನ್ಲಿ ಗಿಲ್ಲಿ ಕಾವ್ಯ, ಇಟ್ ಇಸ್ ಗಿಲ್ಲಿ ರಘು ಆಲ್ಸೋ, ಗಿಲ್ಲಿ ರಕ್ಷಿತಾ ಇದೆ, ಗಿಲ್ಲಿ ಅಶ್ವಿನಿ ಅಂತ ಕಾಂಟ್ರಾಸ್ಟಿಂಗ್ ಒಂದು ಸಿಚುವೇಶನಲ್ಲಿ. ಅಲ್ಲಿ ಎಲ್ಲಿ ಏನೇ ಸ್ವಲ್ಪ ಆಚೆ ಈಚೆ ಆದ್ರೂ ದೇ ಆರ್ ಲೈಕ್, ಅಂದರೆ ಗಿಲ್ಲಿ ಏನೋ ಆದರೆ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ಸೊ ಆ ಥರದೊಂದು ಯೂಫೋರಿಯಾ ಕ್ರಿಯೇಟ್ ಆಗಿರೋದು. ಪ್ಲಸ್ ಅವ್ರದ್ದೇನು ಫಾಲೋವರ್ಸ್ 1 lakh ಏನೋ ಇತ್ತು ಸ್ಟಾರ್ಟಿಂಗಲ್ಲಿ, ಈಗ 1.9
ಇನ್ನೊಂದು ಲಕ್ಷ ಆದರೆ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಂದರೆ ಐ ಮೀನ್ ಫಾಲೋವರ್ಸ್. ಸೊ ಈ ಮಟ್ಟದ ಒಂದು ಕ್ರೇಜ್ ಹೊರಗಡೆ ಗಿಲ್ಲಿಗೆ ಕ್ರಿಯೇಟ್ ಆಗಿರುತ್ತೆ ಅಂತ ಆಸ್ ಅ ಫ್ರೆಂಡ್ ನಿಮಗೂ ಗೊತ್ತಿರುತ್ತೆ, ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ, ಅಂದರೆ ನಮ್ಗೆ ಕ್ಲೂಲೆಸ್. ಆ್ಯಂಡ್ ಇನ್ಸ್ಟಾ ಫಾಲೋವರ್ಸ್ ಬಗ್ಗೆ ಆದರೆ ಅವ್ನು ಹೇಳ್ತಾ ಇದ್ದ ತುಂಬ ಸಲ, ನಂಗೆ 1 ಮಿಲಿಯನ್ ಆಗಿರ್ತಾರೆ ಅನ್ಸುತ್ತೆ, ನಂಗೆ 1 ಮಿಲಿಯನ್ ಆಗಿರಬೇಕು ಅಂತ. ಅದಕ್ಕಿಂತ ಡಬಲ್ ಆಗಿದೆ ಇವಾಗ. ಸೊ ಐ ಆಮ್ ಹ್ಯಾಪಿ. ಅದು ಅವನೇನು ಹೇಳ್ತಾ ಇದ್ದ, ತಮಾಷೆಗೆ ಹೇಳ್ತಾ ಇದ್ನೋ ಸೀರಿಯಸ್ ಆಗಿ ಹೇಳ್ತಿದ್ನೋ, ಬಟ್ ಅದೊಂದು ಆಸೆ ಇತ್ತು ಅವನಿಗೆ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಕರೆಕ್ಟ್. ಸೊ ಈಗ ಈಗ ನಿಮ್ಮನ್ನೇ ಆಗಿರ್ಬೋದು, ಗಿಲ್ಲಿ ಅವ್ರನ್ನೇ ಆಗಿರ್ಬೋದು, ಮನೇಲಿ ತುಂಬ ಕಂಟೆಸ್ಟೆಂಟ್ಸ್ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಅಂದರೆ ಇವ್ರಿಗೆ ಏನೋ ಗೇಮ್ ಆಡ್ತಾ ಇಲ್ಲ ಅಥವಾ ಏನೋ ಸುಮ್ಮನೆ ಇವರು ಜಾಸ್ತಿ ಅಂತದೇ ಅಂದರೆ ಮಾಡ್ತಿಲ್ಲ, ಅವ್ರೇನೋ ಕಾಮಿಡಿ ಮಾಡ್ತಾ ಇದ್ದಾರೆ, ಇವರೇನೋ ಶ್ಯಾಡೋಲ್ ಇದ್ದಾರೆ, ಏನೋ ಸಮಥಿಂಗ್ ಇವ್ರು ಏನು ಆ ಥರದ್ದೇನೋ ಮಾಡ್ತಿಲ್ವಲ್ಲ. ಬಿಕಾಸ್ ರಾಶಿಕಾ ಅವ್ರಿಗೆ ಅದೊಂದು ಡೌಟ್, ಕೊನೆ ತನಕ ಅವ್ರಿಗೆ ಈಗ ಸಾಲ್ವ್ ಆಗಿದೆಯಲ್ಲೋ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಅವ್ರ ಪ್ರಕಾರ ಏನೂ ಮಾಡಲಿಲ್ಲ ಅಂತ. ಇನ್ಫ್ಯಾಕ್ಟ್ ನೀವು ಸ್ಪಂದನ ಅವರು ಮತ್ತು ಈ ಗಿಲ್ಲಿ ಜಸ್ಟ್ ಕಾಮಿಡಿಯನ್ ಅಷ್ಟೇ, ಅವ್ನು ಏನು ಅಂಥದ್ದೇನು ಮಾಡ್ತಿದ್ದಾರೆ ಅನ್ನೋ ಥರ ಕನ್ಫ್ಯೂಷನ್ಸ್. ಅಶ್ವಿನಿ ಅವ್ರಿಗಂತೂ ಫುಲ್ ಹೇಟ್ರೆಡ್ನೆಸ್ ಇತ್ತು. ಅದಕ್ಕೆ ಹೊರಗಡೆ ಬಂದಮೇಲೆ ಬೇರೆ ಥರ ಆ್ಯಕ್ಚುಲಿ ರೂಪ ಎಲ್ಲ ಪಡ್ಕೊಳ್ತಾ ಇದೆ. ಅವ್ರು ಹೇಳ್ತಾರೆ ಆ್ಯಕ್ಚುಲಿ ವೋಟ್ಸ್ ಅವರಿಗೆ ಜಾಸ್ತಿ ಬಂದಿದ್ದಂತೆ, ಅಂದರೆ ಅವ್ರಿಗೆ ಮಾಹಿತಿ ಸಿಕ್ಕಿದಂತೆ. ಸೊ ಅವ್ರ ಪ್ರಕಾರ ಶಿ ಹ್ಯಾಸ್ ಗಾಟ್ ಮ್ಯಾಕ್ಸಿಮಮ್ ವೋಟ್ಸ್. ಬಟ್ ಈಗ ಒಂದು ಅವಾರ್ಡ್ ಜೊತೆಗೆ, ಅಂದರೆ ಕಪ್ ಜೊತೆಗೆ ಒಂದು ಅವಾರ್ಡ್ ಪ್ರೈಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ನಾನು ವೆಲ್ ಆಫ್ ಇರೋದ್ರಿಂದ ಗಿಲ್ಲಿಗೆ ಮತ್ತು ರಕ್ಷಿತಂಗೆ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಏನು ಅನ್ಸುತ್ತೆ ಅವ್ರಿಗೆ ಅಟ್ಲೀಸ್ಟ್ ಹೊರಗಡೆ ಬಂದಮೇಲೆ ನಿಮಗೆ ಸಿಕ್ಕಿರುವಂತಹ ಪ್ರೀತಿ ಇರ್ಬೋದು, ಗಿಲ್ಲಿ ರಕ್ಷಿತ್ ಅವರಿಗೆಲ್ಲ ಸಿಕ್ಕಿರುವಂತಹ ಪ್ರೀತಿಯನ್ನು ನೋಡಿ ಯಾಕೆ ಅವರಿಗೆ ಮನವರಿಕೆ ಆಗಲಿಲ್ಲ ಅಂತ ಅನ್ಸುತ್ತೆ ನಿಮಗಿನ್ನು? ಅಗೇನ್ ಪರ್ಸ್ಪೆಕ್ಟಿವ್. ಅವರೊಂದು ಆ್ಯಂಗಲಲ್ಲಿ ಯೋಚನೆ ಮಾಡ್ತಿರ್ತಾರೆ, ಅಥವಾ ಅವರೊಂದು ರೀತಿಯಲ್ಲಿ ಇದು ಮಾಡ್ತಾ ಇರ್ತಾರೆ. ಮನೆ ಒಳಗಡೆ ಏನಾಗ್ತಿತ್ತು, ಅವ್ರು ನಮ್ಮ ಕಾಂಪಿಟೇಟರ್ ಆಗಿರೋದ್ರಿಂದ ನಮಗೇನು ಸರಿ ಅನ್ಸುತ್ತೆ ಅದನ್ನು ನಾವು ಮಾತಾಡಿ ಅದನ್ನು ನಾವು ಹೇಳಬೇಕಾಗುವಂಥ ಸಿಚುವೇಶನ್ ಬರ್ತಾಯಿತ್ತು. ಇವಾಗ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಇಸ್ ನಾಟ್ ರೈಟ್ ಅಂತ ಅನ್ಸುತ್ತೆ. ಯಾಕಂದರೆ ಅವಾಗ ಶಿ ವಾಸ್ ಮೈ ಕೋ ಕಂಟೆಸ್ಟೆಂಟ್, ನನ್ನ ಕಾಂಪಿಟೇಟರ್. ಈಗ ವಿ ಆರ್ ನಥಿಂಗ್. ಈಗ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ, ನಾನು ನನ್ನ ಲೈಫಲ್ಲಿ ಬ್ಯುಸಿ ಆಗಿದ್ದೀನಿ. ಸೊ ಅದ್ರ ಬಗ್ಗೆ ಇವಾಗ ಅದೇ ನಾನು ಹೇಳ್ದಂಗೆ ಅವ್ರು ಏನು ಹೇಳಿದ್ದಾರೆ ಅಷ್ಟೂ ಅವರ ಯೋಚನೆಗೆ, ಇದು ಅವರ ಒಂದು ಪರ್ಸ್ಪೆಕ್ಟಿವ್, ಅವರ ಒಂದು ಸೈಡ್ ಆಫ್ ದಿ ಸ್ಟೋರಿ ಅಷ್ಟೇ. ಅದ್ರ ಬಗ್ಗೆ ನಾನು ಇನ್ನೊಂದೇನೋ ಹೇಳಿ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದ್ಯಾಟ್. ಆ್ಯಂಡ್ ಮನೆ ಒಳಗಡೆ ಯಾರೂ ಏನೂ ಮಾಡ್ತಿಲ್ಲ ಅಂತಾನೆ ಮಾತಾಡಬೇಕಾಗತ್ತೆ. ಈಗ ಎಲ್ಲರೂ ಅವರು ಗೆಲ್ಲೋದಕ್ಕೆ ಅಂತಾನೆ ಬರೋದು. ಈಗ ನಾವೇನು ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿದ್ರೂ ಸಹ ಕೆಲವೊಂದು ನೆಗೆಟಿವ್ಸ್ನೇ ಹೇಳಬೇಕಾಗತ್ತೆ, ಅವಾಗಷ್ಟೇ ಅವರು ಗೆಲ್ಲೋಕ್ಕೆ ಸಾಧ್ಯ ಆಗೋದು. ಈಗ ನಾವು ಚೆನ್ನಾಗಿ ಆಡ್ತಿದ್ದೀವಿ ಅಂತ ಯಾರೂ ಹೇಳೋಕ್ಕಾಗಲ್ಲ. ಯಾರೊಬ್ರು ಅವಳು ಚೆನ್ನಾಗಿ ಆಡ್ತಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ. ದೆನ್ ಯು ಆರ್ ಎ ಕಾಂಪಿಟೇಟರ್, ನಿಮ್ಮ ನೆಗೆಟಿವ್ಸೇ ಹೇಳಬೇಕಾಗತ್ತೆ. ಹಾಗಾಗಿ ಒಳಗಡೆ ಇದ್ದಾಗ ಯಾರೇ ಆಗಿರಲಿ, ರಾಶಿಕಾ ಆಗಿರಲಿ, ಅಶ್ವಿನಿ ಮ್ಯಾಮ್ ಆಗಿರಲಿ, ಎನಿಬಡಿ ಇಟ್ ಮೈಟ್ ಬಿ, ನೆಗೆಟಿವ್ಸ್ ಹೇಳಬೇಕು, ಅದಕ್ಕೆ ಹೇಳ್ತಾ ಇದ್ರು. ನಾವು ಅಷ್ಟೇ ನೆಗೆಟಿವ್ಸ್ ಹೇಳಬೇಕಾಗಿತ್ತು, ಅದನ್ನೇ ಹೇಳ್ತಾ ಇದ್ವಿ. ಒಂದು ಮನುಷ್ಯನಲ್ಲಿ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇರುತ್ತೆ. ನಾವು ಪಾಸಿಟಿವ್ ಹೇಳ್ತಾ ಕೂತ್ರೆ ಅವ್ರನ್ನ ನಾವೇ ಗೆಲ್ಸ್ದಂಗೆ ಆಗುತ್ತೆ. ಇಟ್ ಈಸ್ ಅ ಕಾಂಪಿಟೇಷನ್. ಸೊ ಟೆಲ್ ನೆಗೆಟಿವ್ ಆ್ಯಂಡ್ ನಾವು ಅದನ್ನು ಹೇಗೆ ಜಸ್ಟಿಫೈ ಮಾಡ್ಕೋತೀವಿ. ಇವಾಗ ಅವ್ರು ನೆಗೆಟಿವ್ ಹೇಳ್ತಾರೆ, ಅದನ್ನು ನಾನು ಹೇಗೆ ಜಸ್ಟಿಫೈ ಮಾಡ್ಕೋತೀನಿ ಅನ್ನೋದು ನನ್ನ ಗೇಮ್. ಸೊ ದಟ್ಸ್ ಆಲ್ ದ ಗೇಮ್ ಇಸ್ ಅಷ್ಟೇ. ಮತ್ತೆ ಈಗ ಗಿಲ್ಲಿ ಮತ್ತು ಕಾವ್ಯ ಬಾಂಡ್, ಇಟ್ ಈಸ್ ಜಸ್ಟ್ ಲೈಕ್ ನಾನು ಹೆಂಗ್ ನೋಡ್ತಿದ್ದೇನೆ, ನಿಮ್ಮ ಮತ್ತು ಸ್ಪಂದನ ಅವ್ರ ಬಾಂಡ್ ಹೆಂಗಿತ್ತು, ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಜಸ್ಟ್ ಬಿಕಾಸ್ ಹಿ ಇಸ್ ಅ ಬಾಯ್. ಕರೆಕ್ಟ್ ಅಷ್ಟೇ. ನನಗಂತೂ ಅದು ಅನ್ಸಿಲ್ಲ ಆಕ್ಚುಲಿ ಇದೇನೋ ಬೇರೆ ತರ, ಅಥವಾ ನಿಮ್ಗೇನು ಧನುಷ್ ಅವ್ರ ಜೊತೆಗಿತ್ತು ಅಥವಾ ಸ್ಪಂದನ ಅವ್ರ ಜೊತೆಗಿತ್ತು ಅದೇ ತರನೇ ಗಿಲ್ಲಿ ಅವ್ರ ಜೊತೆಗಿತ್ತು. ಬಟ್ ಗಿಲ್ಲಿ ಅಂದ್ರೆ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ಒಂದು ಕೊನೆ ತನಕ ಬಿಟ್ಕೊಡ್ಲಿಲ್ಲ. ಕೊನೆಯಲ್ಲಿ ಸ್ವಲ್ಪ ಅಂದ್ರೆ ನಿಮಗೆ ಆ ಥರದೊಂದು ಕನ್ಫ್ಯೂಷನ್ಸ್ ಇದ್ದಿದ್ರಿಂದ ಆ ಫ್ಯಾಮಿಲಿ ವೀಕ್ ಆದ್ಮೇಲೆ ಒಂಚೂರು ಸ್ಟ್ಯಾಂಡ್ ತಗೊಳ್ಬೇಕು ಅನ್ನುವಂತಹ ಒಂದು ಸಿಚುವೇಶನ್ ಎದುರಾದಾಗ ಎಲ್ಲೋ ಸ್ವಲ್ಪ ಬಿಟ್ಕೊಟ್ರಿ ಅನ್ನೋ ಥರ ಭಾವನೆ ಇದೆ ಆ್ಯಕ್ಚುಲಿ ಗಿಲ್ಲಿ ಫ್ಯಾನ್ಸಿಗೆ. ಗಿಲ್ಲಿ ಆ್ಯಂಡ್ ಕಾವ್ಯ ಮ್ಯೂಚುವಲ್ ಫ್ಯಾನ್ಸಿಗೆ ಕೂಡ ಏನು ಹೇಳ್ತಿರೋದಕ್ಕೆ? ಸಿ, ಹಿ ಈಸ್ ಮೈ ಫ್ರೆಂಡ್, ಅಟ್ ದ ಸೇಮ್ ಟೈಮ್ ನನ್ನ ಕಾಂಪಿಟೇಟರ್ ಕೂಡ ಆಗಿದ್ದ ಅವನು. ಸೊ ನಾನು ಈಗ ಗಿಲ್ಲಿ ಏನು ತಪ್ಪು ಮಾಡ್ತಾನೆ ಅದನ್ನು ಬೇರೆ ಯಾರೋ ಮಾಡಿದಾಗ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೀನಿ ಅಂದಾಗ ಅವನ ತಪ್ಪನ್ನು ನಾನು ಡಿನೈ ಮಾಡೋಕ್ಕಾಗಲ್ಲ. ಆ್ಯಸ್ ಅ ಫ್ರೆಂಡ್ ನಾನು ಐ ವಿಲ್ ಟೆಲ್ ಹಿಮ್ ಟು ಕರೆಕ್ಟ್. ಕೆಲವೊಂದು ಸಲ ಅವನು ಅದೇನು ಫನ್ ಮಾಡ್ತಿದ್ದ, ಆಮೇಲೆ ಅವನು ಇಂಟೆನ್ಷನಲಿ ಯಾರನ್ನೂ ಹರ್ಟ್ ಮಾಡ್ತಿರ್ಲಿಲ್ಲ. ವಿತ್ ದ ಫ್ಲೋ ಅದು ಹಂಗೆ ಹೋಗ್ಬಿಡ್ತಾ ಇತ್ತು. ಅಂದರೆ ಅದನ್ನು ಅವ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಹಾಗಾಗಿ ನಾನು ಸೀರಿಯಸ್ ಆಗಿ ಹೇಳೋಷ್ಟು ಹೇಳಿ ನಾನು ಇದು ಮಾಡ್ತಾ ಇದ್ದೆ. ಫ್ಯಾಮಿಲಿ ವೀಕ್ ಆದಮೇಲೆ ಎಲ್ಲೂ ನಾನು ಅವನ್ನ ಬಿಟ್ಕೊಟ್ಟೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಫ್ಯಾಮಿಲಿಯವ್ರು ಬಂದು ಅವನ್ನ ಬಿಟ್ಕೊಡ್ಬೇಡ ಅಂತಲೇ ಹೇಳಿರ್ತಾರೆ. ಸೊ ಅದಾದಮೇಲೆ ನಾನು ಯಾಕೆ ಅವ್ನಿಗೆ ಬಿಟ್ಕೊಡದೆ ಇರೋ ಥರ ಏನಿಲ್ಲ. ಅದಾದಮೇಲೂ ಒಂದಿಷ್ಟು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಬಂತು. ಅಂದರೆ ಅವನೇನೋ ಹೇಳ್ದ, ಅದಕ್ಕೆ ನನಗೆ ಹರ್ಟ್ ಆಯಿತು, ನಾನು ಅದಕ್ಕೆ ಜಗಳ ಆಡಿದ್ವಿ. ಅದು ಹಾಗೆ ಕಂಟಿನ್ಯೂ ಆಗ್ತಿತ್ತು. ಫಸ್ಟಿಂದ ಹೇಗಿತ್ತೋ ಆಮೇಲೂ ಹಾಗೆ ಕಂಟಿನ್ಯೂ ಆಯಿತು.
ಫ್ಯಾಮಿಲಿಯವ್ರು ಬಂದ ತಕ್ಷಣ ಆ ಥರದ್ದೇನೂ ಚೇಂಜಸ್ ಆಗಿಲ್ಲ. ಬಟ್ ಇಲ್ಲಿ ಹೊರಗಡೆ ಹೆಂಗೆ ಪೋರ್ಟ್ರೇ ಆಗಿದೆ ಅಂದರೆ ದಟ್ ಅದೇ ನಾನು ಧನು ಹತ್ರ ಏನೋ ಮಾತಾಡಿ ಇನ್ಫ್ಲುಯೆನ್ಸ್ ಆಗಿದ್ದೀನಿ ಅಂತ. ಸಿ ಒಪಿನಿಯನ್ಸ್ ಕೇಳ್ಕೊತೀವಿ ನಾವು, ಅದಾದಮೇಲೆ ನನಗೇನು ಸರಿ ಅನ್ಸುತ್ತೋ ಅದನ್ನೇ ನಾನು ಮಾಡೋದು. ಯಾರೋ ಏನೋ ಹೇಳಿ ಇನ್ಫ್ಲುಯೆನ್ಸ್ ಆಗಿ ಮ್ಯಾನಿಪ್ಯುಲೇಟ್ ಆಗೋಷ್ಟು ಐ ಥಿಂಕ್ ಐ ಆಮ್ ನಾಟ್ ದ್ಯಾಟ್ ವೀಕ್ ಮೈಂಡೆಡ್. ಕರೆಕ್ಟ್, ಅದು ಗೊತ್ತಿರೋ ವಿಷಯನೇ ಆ್ಯಕ್ಚುಲಿ. ಆ್ಯಂಡ್ ನೀವು ಧನುಷ್ ಅವರ ಜೊತೆಗೆ ಮಾತಾಡಿದ್ದು ಅಂದರೆ ಅಲ್ಲಿ ಏನು ಅಂತಂದರೆ ಗಿಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ರು. ಅಂದರೆ ಹಿಂದೆ ಯಾರ ಬಗ್ಗೆನೂ ಮಾತಾಡಲ್ಲ ಅವರು, ಆ್ಯಂಡ್ ಫ್ರೆಂಡ್ಸ್ ಅಂತೂ ಬಿಟ್ಕೊಟ್ಟೇ ಇಲ್ಲ ಎಲ್ಲೂ. ಸೊ ಅಲ್ಲೆಲ್ಲೊಂದು ಕಡೆ ಧನುಷ್ ಅವ್ರ ಜೊತೆಗೆ ಗಿಲ್ಲಿಯವರ ಜೊತೆಗಿನ ಫ್ರೆಂಡ್ಶಿಪ್ನ ಯಾಕೆ ಡಿಸ್ಕಸ್ ಮಾಡಬೇಕಾಗಿತ್ತು? ವಾಟ್ ಎವರ್ ಮೈಟ್ ಬಿ ದ ಕನ್ಫ್ಯೂಷನ್, ಮಾಡಬಾರ್ದಾಗಿತ್ತೇನೋ ಅಂತ ಜನಗಳಿಗೆ ಅದು ಸ್ವಲ್ಪ ಬೇಜಾರಾಗಿರೋದು ಅವ್ರಿಗೆ. ಈಗ ಗಿಲ್ಲಿ ಹೇಟ್ ಫ್ರೆಂಡ್, ಧನುನು ಹಾಗೆ ಫ್ರೆಂಡ್ ಅಲ್ವಾ ನನಗೆ. ಗಿಲ್ಲಿ ನನ್ನ ವಿಷಯ ಏನೋ ಒಂದು ಆಗ್ತಿದೆ ಅಂದಾಗ ನಾನು ಗಿಲ್ಲಿ ಹತ್ರನೂ ಕೇಳ್ತೀನಿ, ಅವನಿಗೂ ಕ್ಲಾರಿಟಿ ಇರಲ್ಲ. ಅಂದರೆ ಒಂದು ವೀಕೆಂಡಲ್ಲಿ ಸುದೀಪ್ ಸರ್ ಹೇಳ್ತಾರೆ ದ್ಯಾಟ್ ಏನಾದರೂ ಅವ್ರು ದೋಣಿ ಮುಳುಗಿದ್ರೆ ನೀನೇ ಕಾರಣ ಅಂತ. ಅದಕ್ಕೆ ಅವನು ಡಿಸ್ಟರ್ಬ್ ಆಗ್ತಾನೆ, ಏನಾಗ್ತಿದೆ ಅಂತ. ನಮ್ಮಿಬ್ರಿಗೂ ಕ್ಲಾರಿಟಿ ಸಿಗದೆ ಇದ್ದಾಗ ಮೇ ಬಿ ಇನ್ನೊಂದು ಥರ್ಡ್ ಐಯಲ್ಲಿ ಕೇಳಿದಾಗ, ಅಂದರೆ ಇನ್ನೊಬ್ರು ಥರ್ಡ್ ಪರ್ಸನಿಗೆ ಕೇಳಿದಾಗ, ನಮ್ಮಿಬ್ಬರನ್ನ ಬಿಟ್ಟು ಇನ್ನೊಬ್ರನ್ನ ಕೇಳಿದಾಗ ಅವ್ರಿಗೆ ಹೇಗೆ ಕಾಣಿಸ್ತಿರುತ್ತೆ ಅನ್ನೊಂದು ಕ್ಯೂರಿಯಾಸಿಟಿ ಅಥವಾ ಒಂದು ಕ್ಲಾರಿಟಿ ಸಿಗ್ಬೋದೇನೋ ನಮಗೆ ಅನ್ನೋ ಒಂದು ಉದ್ದೇಶದಲ್ಲಿ ಕೇಳಿದ್ದೀನಿ. ಬಿಟ್ಟರೆ ಅಲ್ಲೂ ಕೇಳುವಾಗ ನಾನು ಎಲ್ಲೂ ಗಿಲ್ಲಿನ ಬಿಟ್ಕೊಟ್ಟಿಲ್ಲ, ಗಿಲ್ಲಿ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ ಅಲ್ವಾ. ಇಟ್ಸ್ ಆಲ್. ಅದೇ ಅಂದರೆ ಪರ್ಸ್ನಾಲಿಟಿ ಕ್ವೀನ್ ಅಂತ ಸುಮ್ಮನೆ ಅಂತೂ ಜನ ಅದನ್ನು ಕೊಡಲ್ಲ, ಅದು ಜನಗಳಿಂದ ಬಂದಿರುವಂತಹ ಟೈಟಲ್ಲೇ. ನನಗೆ ಆ್ಯಕ್ಚುಲಿ ಐ ವಾಸ್ ಫೀಲಿಂಗ್ ಯುವರ್ ಗೇಮ್, ಅಂದರೆ ನಿಮಗೆ ಏನು ಆಗ್ತಾ ಇರ್ಬೋದು ಒಳಗಡೆ, ಬಿಕಾಸ್ ಮೊದಲಿಂದನೂ ಶ್ಯಾಡೋ ಅಂತ ಇದ್ದಾರೆ. ಪ್ಲಸ್ ಈ ಥರದೊಂದು ಕಮೆಂಟ್ಸ್ ಎಲ್ಲ ಬರುತ್ತೆ. ಸುದೀಪ್ ಸರ್ ಕೂಡ ಒಂದು ವಾರ್ನಿಂಗ್ ಥರ ಎಲ್ಲ ಕೊಡ್ತಾರೆ. ಈ ಕಡೆ ಹಂಗೆ ಹೇಳಿದ ತಕ್ಷಣ ಧಡಾರ್ ಅಂತ ಬಿಟ್ಕೊಡೋಕ್ಕೂ ಆಗಲ್ಲ ಈಗ ಫ್ರೆಂಡ್ನ, ಅದು ಬೇರೆ ಥರ ಕಾಣಿಸುತ್ತೆ. ಸೊ ಯಾವುದಾದ್ರೂ ಒಂದು ಹಂತದಲ್ಲಿ ಅಯ್ಯೋ ನಂಗೆ ಇಲ್ಲಿ ಜೋಡಿಯಾಗಿ ಬರದೇ ಇದ್ದಿದ್ರೆ ಬೆಟರ್ ಇತ್ತು ಅಂತ ಅನಿಸಿದ್ದಿದೆಯಾ ನಿಮಗೆ? ಬೇರೆ ಥರ ಎಲ್ಲಿ ಕಾಣಿಸ್ಬಿಡುತ್ತೋ ಅಂದರೆ ನಾನು ಒಂದು ಡೈರೆಕ್ಟಾಗಿ ಡ್ರಾಪ್ ಮಾಡಿದಾಗ ಬೇರೆಯವ್ರೇನೋ ಅನ್ಕೊಂಡ್ಬಿಡ್ತಾರೋ ಅನ್ನೋದಕ್ಕೋಸ್ಕರ ನಾನು ಅವನ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇರಲಿಲ್ಲ. ನನಗೆ ಅನಿಸ್ಬೇಕಲ್ವಾ, ಆಲ್ ಆಫ್ ಅ ಸಡನ್ ನನಗೆ ಅನಿಸ್ಲೇ ಇಲ್ಲ ಆಲ್ ಆಫ್ ಅ ಸಡನ್ ಅವನನ್ನು ಅವಾಯ್ಡ್ ಮಾಡಿಬಿಡ್ಬೇಕು, ಒಂದೇ ಸಲ ಏಕ್ದಮ್ ಮಾತು ಬಿಟ್ಬಿಡ್ಬೇಕು ಅನ್ನೋ ಥರ ಇರಲಿಲ್ಲ. ನಾನು ಅವನಿಗೆ ಹೇಳ್ತಿದ್ದೆ ಅಂದರೆ ರೇಗಿಸ್ಬೇಡ ಅಂದಾಗ, ಇಲ್ಲ ನಾನು ಮಾತಾಡೋದೇ ಇಲ್ಲ ಬಿಡು, ಮಾತಾಡಿದ್ರೆ ತಾನೇ ರೇಗಿಸೋದು ಅಂತ ಹೇಳ್ತಾನೆ. ಸೊ ರೇಗಿಸ್ಬೇಡ ಅಂತ ಹೇಳ್ತಿದ್ದೆ, ಮಾತಾಡಬೇಡ ಅಂತ ಯಾವತ್ತೂ ಹೇಳಿರಲಿಲ್ಲ. ಗಿಲ್ಲಿ ಜೊತೆ ಬರಲೇಬಾರ್ದಿತ್ತು ಅಂದರೆ ಇವಾಗ ಪ್ರತಿಯೊಂದು ಸೀಸನಲ್ಲೂ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ನಾನು ಈ ಸೀಸನಲ್ಲಿ ಹಂಗೆ ಹೋಗ್ಬೇಕಾಗಿ ಬಂತು. ಪ್ರಾಬಬ್ಲಿ ಗಿಲ್ಲಿ ಜೊತೆ ಹೋಗದೆ ಇನ್ನೂ ಏನೋ ಒಬ್ಬಳೇ ಹೋಗಿದ್ದಿದ್ರು ಬೇರೆ ಬೇರೆ ಥರ ಚಾಲೆಂಜಸ್ ಬರ್ತಿತ್ತು. ಈ ಗಿಲ್ಲಿ ಜೊತೆ ಹೋಗಿ ಈ ಥರ ಒಂದು ಚಾಲೆಂಜ್ ಬಂತು ಅಷ್ಟೇ. ಯಾವುದೇ ರೀತಿ ಚಾಲೆಂಜಸ್ ಆದರೂ ನಾನು ಫೇಸ್ ಮಾಡಲೇಬೇಕಾಗಿ ಬರ್ತಿತ್ತು. ಸೊ ಐ ಡೋಂಟ್ ಡಿನೈ, ಅಂದರೆ ಅದ್ರ ಬಗ್ಗೆ ನನಗೆ ಹೋಗಬಾರ್ದಿತ್ತು ಅನ್ನೋ ಥರದ್ದೇನಿಲ್ಲ. ಆ ಥರದ್ದು ಸಿಚುಯೇಷನ್ ಕ್ರಿಯೇಟ್ ಆಗಿದೆ, ಅದೇ ನನ್ನ ಚಾಲೆಂಜ್ ಅಲ್ವಾ, ನಾನು ಅದನ್ನೇ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. ಸೂಪರ್, ಆ್ಯಕ್ಚುಲಿ ಒಳ್ಳೆ ಆನ್ಸರ್ ಇದು. ಪ್ಲಸ್ ಇನ್ನೊಂದು ಅದೇ ಈಗ ಗೇಮ್ ಅಂತ ಬರುವಾಗ ಲಾಸ್ಟಲ್ಲಿ ಸ್ವಲ್ಪ ಅಲ್ಲಿ ನೀವು ಮಾತಿನ ಚಕಮಕಿ ಎಲ್ಲ ಆಗುತ್ತೆ ಗಿಲ್ಲಿಯವ್ರ ಜೊತೆಗೆ. ಬಟ್ ಅಗೇನ್ ಸಪೋರ್ಟ್ ಅಂತ ಬಂದಾಗ ಆ್ಯಕ್ಚುಲಿ ಗಿಲ್ಲಿಯವ್ರನ್ನೇ ಕೇಳಬೇಕಾದಂತಹ ಸಿಚುವೇಶನ್ ಬರೋದು. ಬಟ್ ಅಲ್ಲಿ ಎಲ್ಲೊಂದು ಕಡೆ ಅದೇ ಏನು ಡಿಸ್ಟಿಂಕ್ಷನ್ ನೋಡಿದ್ರೆ ನಮ್ಮ ಕಾವು ಗಿಲ್ಲಿ ಜೊತೆಗೇನೆ ಅಂದರೆ ಮನಸ್ತಾಪ ಮಾಡ್ಕೊಂಡು ಅವ್ರ ಹತ್ರನೇ ಮತ್ತೆ ವಾಪಸ್ ಕೇಳ್ತಾರೆ ಸಪೋರ್ಟ್. ಥ್ರೂ ಔಟ್ ದ ಸೀಸನ್ ನೀವು ನೋಡ್ಕೊಂಡು ಬಂದಿದ್ರಿ, ನಾವು ಎಷ್ಟೇ ಜಗಳ ಆಡಿದ್ರು ಏನೇ ಮಾಡಿದ್ರು, ಈಗ 5 minutes ಬ್ಯಾಕ್ ಜಗಳ ಆಡಿರ್ತೀವಿ, ಅದಾದ್ಮೇಲೆ ಯಾವುದೋ ಆಕ್ಟಿವಿಟಿಲಿ ಯಾರಾದರೂ ಅವ್ನಿಗೇನಾದರೂ ಹೇಳಿದ್ರೆ ನಾನು ಮಾತಾಡಿದ್ದೀನಿ, ನನಗೇನಾದರೂ ಹೇಳಿದ್ರೆ ಅವ್ನು ಮಾತಾಡಿದ್ದಾನೆ. ದಟ್ ಈಸ್ ವಾಟ್ ದ ಪರ್ಸ್ನಾಲಿಟಿ ಈಸ್. ಆ ಗೇಮಲ್ಲಿ ನಾನು ಒಬ್ರು ಸಹಾಯ ಕೇಳಬೇಕಾಗಿ ಬರುತ್ತೆ. ಅಂದರೆ ನಿಮಗೋಸ್ಕರ ಒಬ್ರು ಯಾರು ಆಡಬೇಕು ಅಂದಾಗ ಥ್ರೂ ಔಟ್ ದ ಜರ್ನಿ ನಾನೇನೋ ಅವ್ನು ನನ್ನನ್ನು ಚೂಸ್ ಮಾಡಿರ್ತಾನೆ, ನಾನು ಅವನನ್ನು ಚೂಸ್ ಮಾಡಿರ್ತೀನಿ. ಅದಕ್ಕೆ ಮುಂಚೆನೂ ಅವ್ನು ಹೇಳಿರ್ತಾನೆ, ಆ ಥರದ್ದು ಏನಾದರೂ ಬಂದರೆ ನಾನೇ ನಿನ್ಗೆ ಆಡ್ತೀನಿ, ನನ್ನ ಹತ್ರನೇ ಬರ್ಬೇಕು ನೀನು ಕೇಳೋದಕ್ಕೆ, ನಾನೇ ಆಡ್ತೀನಿ. ಅವನೇ ಬಾಯ್ಬಿಟ್ಟು ಹೇಳಿರ್ತಾನೆ ನಾನು ಆಡಬೇಕು ಅಂತ. ಹಾಗಿದ್ದಾಗ ನಾನು ಹೆಂಗೆ ಅವನ ಹತ್ರ ಕೇಳದೆ ಇರಲಿ? ಜಗಳ ಆಡ್ತಿದ್ವಿ, ಬಟ್ ಎಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ ಅಲ್ವಾ. ಓಕೆ, ಸೊ ಕಾವ್ಯ ಅವರೇ, ಒಂದು ಸಾಂಗ್ಸ್ ಅಂತ ಆ್ಯಕ್ಚುಲಿ ಈ ಸೀಸನಲ್ಲಿ ಸುಮಾರು ಆಗುತ್ತೆ. ಅಂದರೆ ಗಿಲ್ಲಿ ಅವರು ಹೇಳಿದ್ದು ಪ್ಲಸ್ ನೀವು ಮೀಟ್ರ್ ಬೇಕು ಮೀಟ್ರ್ ಅಂತ ಅದೊಂದು ಸಾಂಗ್ ಕೂಡ ಹೊರಗಡೆ ಆಗುತ್ತೆ. ಅಂದರೆ ಇಂಥ ಸಂದರ್ಭ ಅಂತಿಲ್ಲ, ಎಲ್ಲೋ ಒಂದು ಕಡೆ ಗಿಲ್ಲಿಯವ್ರು ಏನೋ ಒಂದು ಹೇಳಿದ್ದು ಅದೆಲ್ಲ ಸಾಂಗ್ಸ್ ಆಗಿದೆ ಹೊರಗಡೆ. ಮತ್ತು ಗಿಲ್ಲಿಯವ್ರ ಮೇಲೆ ಫ್ಯಾನ್ ಮೇಡ್ ಸಾಂಗ್ಸು, ನಿಮ್ಮ ಮೇಲೆ ಫ್ಯಾನ್ ಮೇಡ್ ಸಾಂಗ್, ಆ ಥರದ್ದೆಲ್ಲ. ಹಿಂಗೆ ಯಾರೋ ಒಬ್ರು ನಮ್ಮ ಒಂದು ಆಟವನ್ನು ಗುರುತಿಸಿ ಈ ಥರ ಸಾಂಗ್ ಎಲ್ಲ ಮಾಡ್ತಾರೆ ಅಂತೆಲ್ಲ ನಿಮಗೆ ಅನಿಸಿದ್ದ? ನೆವರ್. ನಾವಿಬ್ರು ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ, ಅಥವಾ ಯಾರೇ ಮನೇಲಿ ಯಾರೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಹೊರಗಡೆ ಈ ಥರ. ಬಟ್ ಸುದೀಪ್ ಸರ್ ಹೇಳ್ತಾ ಇದ್ರು, ಈ ಸಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಬಿಗ್ ಬಾಸ್, TRP ಹಿಂಗಿದೆ ಅನ್ನೋದೆಲ್ಲ ಹೇಳಿದಾಗ ಒಂದು ಕ್ಲೂ ಇತ್ತು, ಓಕೆ ತುಂಬಾ ಚೆನ್ನಾಗಿ ಹೋಗ್ತಿರ್ಬೋದು ಅಂತ. ಆ್ಯಂಡ್ ಮನೆಗೆ ಬರೋ ಗೆಸ್ಟ್ಗಳೆಲ್ಲರೂ
ಇನ್ಕ್ಲೂಡಿಂಗ್ ಪ್ರೇಮ್ ಸರ್ ಡೈರೆಕ್ಟರ್ ಅಥವಾ ರವಿ ಸರ್ ಆಗಿರ್ಬೋದು, ಅವರೆಲ್ಲರೂ ಬಂದು ನಮ್ಮೆಲ್ಲರ ಹೆಸರು ಹೇಳ್ತಿದ್ದಾರೆ, ನೀವು ಹೇಗೆ ಆಟ ಆಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಅಂದಾಗ ವಿ ಆರ್ ಸೋ ಹ್ಯಾಪಿ. ಎಲ್ಲರೂ ನಮ್ಮ ಶೋ ನೋಡ್ತಿದ್ದಾರೆ, ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ ಅಂತ. ಅಂದರೆ ಎವ್ರಿ ಸ್ಮಾಲ್ ಇನ್ಸಿಡೆಂಟ್ ಹೇಳೋರು ಅವರು, ಹಿಂಗೆ ಯಾಕೆ ಮಾಡಿದೆ ಹಂಗೆ ಯಾಕೆ ಮಾಡಿದೆ ಅಂತೆಲ್ಲ ರೇಗ್ಸೋರು. ಸೊ ಅದೊಂದಿತ್ತು. ಬಟ್ ಚೆನ್ನಾಗಿ ಹೋಗ್ತಿದೆ ಅನ್ನೋದಿತ್ತು, ಆದರೆ ಇಷ್ಟು ಚೆನ್ನಾಗಿ ಹೋಗಿದೆ ಅನ್ನೋ ಕ್ಲೂ ಇರಲಿಲ್ಲ ನಮಗೆ. ಮತ್ತೆ ಮನೆಯಲ್ಲಿದ್ದಂತಹ ಹುಡುಗಿಯರು ಅಂದ್ರೆ ನೀವು ಸ್ಪಂದನವ್ರ ಜೊತೆಗೆ ಚೆನ್ನಾಗಿದ್ರೆ ಅದ್ ಬಿಟ್ರೆ ಯಾವ ಹುಡುಗಿಯರಿಗೂ ಅಂದ್ರೆ ಅಷ್ಟೊಂದು ಒಳ್ಳೆ ಕ್ಲೋಸ್ನೆಸ್ ಬಿಲ್ಡ್ ಆಗ್ಲೇ ಇಲ್ಲ. ಅದು ಯಾಕೆ ಆ ಥರ ಆಗುತ್ತೆ ಯಾವಾಗಲೂ ಅಂತ? ನಾನು ಪರ್ಸ್ನಲಿ ನಾನು ಸ್ವಲ್ಪ ಸೆಲೆಕ್ಟಿವ್, ಹೊರಗಡೆನೂ ಅಷ್ಟೇ. ಅಂದರೆ ಎಲ್ಲರ ಜೊತೆ ಹೋಗಿ ಎಲ್ಲರ ಜೊತೆ ಅದೊಂದು ಮಾತಾಡ್ಕೊಂಡು ಕೂರೋದು ಏನೋ ಗೊತ್ತಿಲ್ಲ. ನಾನು ಏನಾದರೂ ಒಬ್ರ ಹತ್ರನೇ ಸೆಲೆಕ್ಟಿವ್ ಜನರ ಹತ್ರ ಅಷ್ಟೇ ನನ್ನ ಫ್ರೆಂಡ್ಶಿಪ್ ಆಗೋದು. ನನ್ನ ಒಪಿನಿಯನ್ಸ್ ಇದ್ದರೂ ಏನೇ ಶೇರ್ ಮಾಡ್ಕೊಳ್ಳೋದಿದ್ರು ಸೆಲೆಕ್ಟಿವ್, ಕಮ್ಮಿ ಜನರ ಹತ್ರ. ಸೊ ಹಾಗೆ ನನಗೆ ಸ್ಪಂದನ ನನಗೆ ಕನೆಕ್ಟ್ ಆದ್ಲು. ಏನೇ ಅನ್ಸಿದ್ರು ಒಂದೇ ಬೆಡ್ ಶೇರ್ ಮಾಡಿದ್ರಿಂದ ಅದಿನ್ನೂ ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದ್ರೆ ಒಟ್ಟಿಗೆ ಮಾತಾಡ್ಕೊಂಡು ಮಲ್ಕೊತಾ ಇದ್ವಿ. ಬೇರೆ ಯಾರ ಜೊತೆನೂ ಕನೆಕ್ಟ್ ಆಗಲಿಲ್ಲ ಅನ್ನೋದಕ್ಕೆ ಈಗ ರಾಶಿ ಜೊತೆನೂ ಒಂದು ರಿಫ್ಟ್ ಇತ್ತು ನನಗೆ. ರಕ್ಷಿತಾನು ಜೊತೆ ಅಂದರೆ ರಕ್ಷಿತಾ ಚೆನ್ನಾಗೇ ಇದ್ಲು ನನ್ನ ಜೊತೆ, ಆ ಥರ ಅಂದರೆ ತುಂಬ ಕ್ಲೋಸ್ ಆಗಲಿಲ್ಲ. ಬಟ್ ಶಿ ವಾಸ್ ನೈಸ್ ಟು ಮೀ. ಬಟ್ ಹೋಗ್ತಾ 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 ಬಟ್ ಕೊನೆ ತನಕ ಇಬ್ಬರಿಗೂ ಡಿಸರ್ವಿಂಗ್ ಅಲ್ಲ ಅಂತಾನೆ ಇಬ್ಬರಿಗೂ ಒಪಿನಿಯನ್ ಹೌದು. ಸೊ ಆ ಥರ ಹೋಗ್ತಾ ಹೋಗ್ತಾ ಹಂಗೆ ಆಗ್ತಾ ಇತ್ತು. ಅದು ಬಿಟ್ಟರೆ ಆ್ಯಶ್ ತುಂಬ ಬೇಗನೆ ಹೊರಟ್ಬಿಟ್ಲು. ಅವಳ ಜೊತೆನೂ ಇರೋಷ್ಟು ದಿನ ಚೆನ್ನಾಗೇ ಇದ್ದೆ. ಇನ್ಯಾರಿದ್ದಾರೆ, ಜಾನು ಅಕ್ಕನ ಜೊತೆನೂ ಏನೇ ಇದ್ರೂ ಮಾತಾಡುವಾಗ ಅದೊಂದು ಸಾಫ್ಟ್ ಕಾರ್ನರ್ ಅಂತೂ ಇತ್ತು. ಅಶ್ವಿನಿ ಮ್ಯಾಮ್ ಅಂತೂ ಇನಿಷಿಯಲಿನೇ ಜಗಳ ಮಾಡ್ಕೊಂಡ್ಬಿಟ್ವಿ, ತುಂಬ ಪ್ರೀತಿ ಅವ್ರ ಮೇಲೆ. ಸೊ ಹಂಗಾಯ್ತು ಅಷ್ಟೇನಾ? ಎಸ್. ಸೊ ಓಕೆ, ಅಂದರೆ ತುಂಬ ಸೆಲೆಕ್ಟಿವ್ ಆದ ಕಾರಣಕ್ಕೆ ಮತ್ತು ಅಲ್ಲಿ ವೈಬ್ ಮ್ಯಾಚ್ ಆಗೋದು ಇಂಪಾರ್ಟೆಂಟ್ ಆಗೋ ಕಾರಣಕ್ಕೆ ಇದಾಗಿಲ್ಲ. ಆ್ಯಂಡ್ ಇನ್ನೊಂದು, ಈಗ ಇನ್ಫ್ಯಾಕ್ಟ್ ನೀವು ಈ ನಾಮಿನೇಷನ್ ಮಾಡೋ ವಿಚಾರದಲ್ಲಿ ಏನೋ ತಪ್ಪು ಅಂತ ಅನ್ನಿಸಿದಾಗ ಫ್ರೆಂಡ್ ಆದಂತಹ ಗಿಲ್ಲಿಯವ್ರನ್ನೂ ಬಿಟ್ಟಿಲ್ಲ, ಮಾಡಿದ್ದೀರಾ. ದಟ್ಸ್ ದ ಗೇಮ್ ಆ್ಯಕ್ಚುಲಿ, ಕರೆಕ್ಟ್ ಅದು. ಬಟ್ ಗಿಲ್ಲಿಯವರಿಗೆ ಆ್ಯಕ್ಚುಲಿ ನಿಮ್ಮದು ಮೇಜರ್ ಅಂದರೆ ಮಿಸ್ಟೇಕ್ ಏನು ಅನ್ನೋದು ಗೊತ್ತಿತ್ತು. ಅವ್ರು ನಾಮಿನೇಷನ್ ಮಾಡಲ್ಲ, ಬಟ್ ಸ್ಟಿಲ್ ಆಮೇಲೆ ಲೈಕ್ ವೀಕೆಂಡಲ್ಲಿ ಕೇಳಿದಾಗ ಅದೊಂದು ಪಾಯಿಂಟ್ ಇರ್ತಿದ್ದರೆ ಅದೊಂದು ಮೇಜರ್ ಪಾಯಿಂಟ್ ಅಲ್ವಾ ಅದು, ಅದನ್ನು ಆ್ಯಕ್ಚುಲಿ ಹೇಳಿರ್ತಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಸೊ ಗಿಲ್ಲಿ ಆ ರೀತಿ ಲೈಕ್ ಅಂದರೆ ಆ್ಯಸ್ ಎ ಅಂದರೆ ಒಂದು ಗೇಮ್ ಅಂತ ಕನ್ಸಿಡರ್ ಮಾಡುವಾಗ ಅವರು ಆ್ಯಕ್ಚುಲಿ ಬಯಾಸ್ದಾಗ ಎಲ್ಲೋ ಥಿಂಕ್ ಮಾಡಿದ್ರು ಅಂತ ಅನ್ಸುತ್ತಾ ನಿಮಗೆ? ಬಿಕಾಸ್ ನೀವು ಅದನ್ನು ಎಲ್ಲೂ ಆ ಥರ ಅಂದರೆ ಸೈಡ್ ತಗೊಳ್ಳೋ ಪ್ರಯತ್ನ ಮಾಡಲಿಲ್ಲ, ನಾಮಿನೇಟ್ ಮಾಡಿದ್ರಿ, ತಪ್ಪು ಅಂತ ಅನಿಸ್ದಾಗ ನಾಮಿನೇಟ್ ಮಾಡಿದ್ದೀರಾ. ಬಟ್ ಗಿಲ್ಲಿಗೆ ಗೊತ್ತಿತ್ತು ಯಾವುದೋ ಒಂದು ತಪ್ಪನ್ನ ನಾನು ಹೈಲೈಟ್ ಮಾಡಿ ನಾಮಿನೇಟ್ ಮಾಡ್ಬೋದು ಅಂತ, ಬಟ್ ಸ್ಟಿಲ್ ಹಿ ಟುಕ್ ಸ್ಟ್ಯಾಂಡ್. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಈಗ ನಾನು ಗೇಮ್ನ ಒಂಥರ ಅರ್ಥ ಮಾಡ್ಕೊಂಡಿರ್ತೀನಿ, ಅವ್ನು ಗೇಮ್ನ ಒಂಥರ ಅರ್ಥ ಮಾಡ್ಕೊಂಡು ಅವನು ಒಂಥರ ಆಡ್ತಿರ್ತಾನೆ. ನಾನು ಹೆಂಗೆ ಆಡ್ತಿದ್ದೀನಿ, ನಾನು ಇವಾಗ ಏನಾದರೂ ತಪ್ಪಿದಾಗ ಹೇಳಿರ್ತೀನಿ, ಅದು ಕರೆಕ್ಟ್ ಆಗಿಲ್ಲ ಅಂದರೆ ನಾಮಿನೇಟ್ ಮಾಡ್ತೀನಿ. ಅವನ ಪ್ರಕಾರ ಗೇಮ್ ಬೇರೆ ಇರ್ಬೋದಲ್ವಾ. ಆ್ಯಂಡ್ ನಾನು ಕೇಳ್ತೀನಿ ಅವನಿಗೆ, ಇವಾಗ ಸುದೀಪ್ ಸರ್ ಕೇಳಿದ್ರು ನನ್ನ ನಾಮಿನೇಟ್ ಮಾಡೋದಕ್ಕೆ ಏನೂ ರೀಸನ್ ಇಲ್ವಾ ಅಂತಂದಾಗ, ಏನೂ ರೀಸನ್ ಇರಲಿಲ್ವಾ ನಿನಗೆ, ಇಷ್ಟು ದಿನ ನನ್ನ ನೋಡ್ಕೊಂಬಂದಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಆಡ್ತಿದ್ದೀನ ನಾನು, ಏನೂ ಮೈನಸ್ ಇಲ್ವಾ ಅಂತ. ಇಲ್ಲ ಅಂತಲೇ ಅವ್ನು ಹೇಳೋದು. ಪ್ರಾಬಬ್ಲಿ ಅವ್ನ ಕಣ್ಣಿಗೆ ಕಾಣಿಸಿಲ್ಲ. ಓಕೆ, ಇನ್ನು ನಮ್ಮ ಗಿಲ್ಲಿಯವರು ಬಡತನದಿಂದ ಆ್ಯಕ್ಚುಲಿ ಗೆದ್ರ, ಬಡತನದ ಮುಖವಾಡ ಹಾಕೊಂಡು ಗೆದ್ದಿದ್ದಾರೆ. ಇದೊಂದು ಒಂಥರ $1 million ಪ್ರಶ್ನೆಗೆ ಹೊರಗಡೆ ಓಡಾಡ್ತಿರೋ ಸದ್ಯಕ್ಕೆ. ಅವ್ನು ಬಡವ, ಆ್ಯಕ್ಚುಲಿ ಸ್ಟ್ರಾಟಜಿಕಲಿ ಪ್ಲೇ ಮಾಡ್ದ, ಹಾಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಹೊರಗಡೆ ಹೋಗ್ತಾ ಇದೆ. ನೀವು ಅವರ ಆಪ್ತ ಸ್ನೇಹಿತರು, ಬಡತನದ ಮುಖವಾಡ ಹಾಕೊಂಡು ಆಟ ಆಡಿದ್ರು, ಅವರು ಹೇಗೆ? ನಾನೇನೋ ಅದು ಕ್ಯಾಪ್ಷನ್ ಹಾಕಿರೋದಕ್ಕೂ ಈ ಕ್ವೆಶ್ಚನ್ ರೈಸ್ ಆಗ್ತಾ ಇದೆ. ಹೌದು. ಈಗ ನನಗೆ ಅದೇ ಅವ್ನ ಜರ್ನಿ ಗೊತ್ತಿದ್ರಿಂದ ಏನೋ ಒಂದು ಹೇಳಬೇಕು ಅಂತಂದಾಗ, ಅಥವಾ ಒಂದು ಎಂಟೈರ್ ಜರ್ನಿನ ಒಂದು ಲೈನಲ್ಲಿ ನಾನು ಹೇಳಬೇಕು ಅಂದಾಗ ನನಗೆ ಆ ಲೈನ್ ನೆನಪಾಯಿತು, ಅದಕ್ಕೆ ಹಾಕ್ತೆ. ಬಡತನ ಜೊತೆಗೆ ಟ್ಯಾಲೆಂಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅದನ್ನು ಹಾಕಿದ್ದೀನಲ್ಲ, ಅಂದರೆ ಹಿ ಡಿಸರ್ವ್ಸ್ ಇಟ್, ಬಿಕಾಸ್ ಅವ್ನಿಗೆ ಟ್ಯಾಲೆಂಟ್ ಇದೆ. ಹಾಗಾಗಿ ಲೆಟ್ಸ್ ನಾಟ್ ಡಿಫ್ರೆನ್ಶಿಯೇಟ್ ಆ ಥರ ಬಡವ ಶ್ರೀಮಂತ. ಈಗ ಜನರಿಗೂ ಗೊತ್ತಾಗುತ್ತಲ್ವಾ, ಎಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಆಯಿತು, ಇವಾಗ ಅವ್ನು ಬಡವ ಆಗಿದ್ದಾನೆ, ಥ್ರೂ ಔಟ್ ದ ಸೀಸನ್ ಅವ್ನು ಏನೂ ಮಾಡಲೇ ಇಲ್ಲ, ಜನ ಗೆಲ್ಸ್ಬಿಡ್ತಾರ. ಅಥವಾ ಶ್ರೀಮಂತ ಆಗಿರ್ತಾನೆ, ಥ್ರೂ ಔಟ್ ದ ಸೀಸನ್ ಅವನೇನು ಮಾಡಲ್ಲ, ಹೊರಗಡೆ PR ಆಗಿರ್ಬೋದು ಅಥವಾ ಏನೋ ಒಂದು ಪ್ರಮೋಷನ್ಸ್ ಆಗಿರ್ಬೋದು ಮಾಡಿ ಜನ ಗೆಲ್ಸೋಕ್ಕಾಗ್ಬಿಡುತ್ತಾ? ಇಲ್ಲ. ಸೊ ಇಟ್ಸ್ ಅ ಕಾಂಬಿನೇಷನ್ ಅಷ್ಟೇ. ಓಕೆ, ಸೊ ಇನ್ನು ಜನಗಳಿಗೆ ಯಾವ ರೀತಿ ತಲೆ ಕೆಡಿಸ್ಕೊಂಡು ಈ ಸೀಸನ್ ನೋಡಿದಾರೆ ಅಂತ ನಿಮಗೆ ಗೊತ್ತು. ಬಂದಿರೋ ಓಟ್ಸು ಅಂದರೆ ಪ್ರತಿಯೊಂದು ರಿಸೆಪ್ಷನ್ ಅದೆಲ್ಲ ಅಂದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಲೆವೆಲಿಗೆ. ಅಂದರೆ ನಮ್ದೇನೋ ಒಂದು ಗೇಮ್ನ ಅವ್ರದ್ದು ಅಂದರೆ ಕಷ್ಟ ಕಾರ್ಪಣ್ಯ ಅಥವಾ ವಾಟ್ ಎವರ್ ಅವ್ರ ಲೈಫಲ್ಲಿ ಏನೇನು ಫೇಸ್ ಮಾಡ್ತೀರಾ ಅದನ್ನೆಲ್ಲ ಮರೆತು ನಮ್ಮ ಬಗ್ಗೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು
ಈ ರೇಂಜಿಗೆ ನಮ್ಮನ್ನೆಲ್ಲ ಇಷ್ಟಪಡೋ ಥರ ಆಗುತ್ತೆ ನಾವು ಹೊರಗಡೆ ಬಂದಾಗ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಅದೇ ಇವಾಗ ನೋಡಿ ನಮ್ಮನೇಲೂ ಬಿಗ್ ಬಾಸ್ ನೋಡ್ತಿದ್ರು ಮುಂಚೆ, ಬಟ್ ನೋಡ್ತಿದ್ರಷ್ಟೇ, ಓಟ್ ಹಾಕೋಷ್ಟು ಎಫರ್ಟ್ ಹಾಕ್ತಿರ್ಲಿಲ್ಲ. ಬಟ್ ಇವಾಗ ಗೆದ್ದಿರೋರ್ಗೆ ಅಷ್ಟು ಓಟ್ಸ್ ಬಂದಿದೆ ಅಂದರೆ ಅವ್ರ ಎಫರ್ಟ್ಸ್ನ ನಾವು ನಿಜವಾಗ್ಲೂ ಮೆಚ್ಚಬೇಕು. ನೋಡೋದ್ರ ಜೊತೆಗೆ ಇವ್ರು ಗೆಲ್ಲಬೇಕು, ಈ ಮನುಷ್ಯ ಗೆಲ್ಲಬೇಕು ಅಥವಾ ಈ ವ್ಯಕ್ತಿ ಗೆಲ್ಲಬೇಕು ಅನ್ನೋದಿದೆಯಲ್ಲ, ಅದಕ್ಕಿನ್ನ ನಿಷ್ಕಲ್ಮಶವಾದ ಪ್ರೀತಿ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಲೈಕ್ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ನಾವು ಏನಾದರೂ ಮಾಡ್ತೀವಿ, ನಮ್ಮಿಂದ ಏನಾದರೂ ಸಿಗುತ್ತೆ ಅಂತ ಅನ್ಸುತ್ತಾ? ಏನೂ ಇರಲ್ಲ. ಜಸ್ಟ್ ಒಂದು ಶೋ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೆ. ಆಮೇಲೆ ತುಂಬ ಜನ ಹೇಳ್ತಾ ಇದ್ರು ನನಗೆ, ಮುಗ್ದೋಯ್ತು ಬಿಗ್ ಬಾಸ್, ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದೀವಿ, ಡೈಲಿ ಲೈವ್ ನೋಡ್ತಾ ಇದ್ವಿ, ನೀವು ಎದ್ದಾಗ ಹೇಳ್ತಾ ಇದ್ವಿ, ನೀವು ಸ್ನಾನಕ್ಕೆ ಹೋದಾಗ ನಾನು ಸ್ನಾನಕ್ಕೆ ಹೋಗ್ತಾ ಇದ್ವಿ, ನೀವು ತಿಂಡಿ ತಿನ್ನುವಾಗ ನಾವು ತಿಂಡಿ ತಿಂತಾ ಇದ್ವಿ, ಒಂಥರ ಜೊತೆಗೆ ಇದ್ರು ಅನ್ನೋ ಒಂದು ಫೀಲ್ ಇತ್ತು, ಇವತ್ತು ತುಂಬ ಮಿಸ್ ಮಾಡ್ಕೊತಿದ್ದೀವಿ ಅಂತ. ಅದೇ ಅಲ್ವಾ, ಅಂದರೆ ದಟ್ ಈಸ್ ವಾಟ್ ವಿ ಹ್ಯಾವ್ ಅರ್ನ್ಡ್. ಅಂದರೆ ಅವ್ರ ಮನೆಯವ್ರ ಥರ, ಅವ್ರ ಫ್ರೆಂಡ್ ಥರ, ಅವ್ರ ಮಗಳ ಥರ ನಮ್ಮನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಟೂ ಗುಡ್, ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಅದು ನಿಮಗೆ ಇವೊಂದು ನೀವು 4th ಆದರೂ ಕೂಡ ಪ್ಲೇಸ್ ಸ್ಥಾನ 10 lakhs ನಿಮಗೊಂದು ಕ್ಯಾಶ್ ಪ್ರೈಸ್ ಬರುತ್ತೆ. ಅವಾಗ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ ಹೊರಗಡೆ ಅಂದ್ರೆ ಪ್ರೇಕ್ಷಕರು. ಪರವಾಗಿಲ್ಲ ಅಲ್ಲೂ ಯಾಕಂದ್ರೆ ಏನು ಅಂದ್ರೆ ಓಕೆ ಇಟ್ಸ್ ಫೈನ್, ಪರವಾಗಿಲ್ಲ ಅಂದ್ರೆ ಸುಮ್ಮನೆ ಏನೋ ನಾರ್ಮಲ್ ಒಂದು ಜನರಲ್ ಆಗಿ ಎಲ್ರಿಗೂ 2.5 lakhs ಆ ಥರದ್ದೇನೋ ಒಂದು ಕೊಟ್ಟು ಕಳಿಸ್ತಾರೆ. ಲಾಸ್ಟ್ ಟೈಮಲ್ಲಿ ಆ ಥರ ಆಗಿರ್ಲಿಲ್ಲ. 10 lakhs ಎಲ್ಲ ಐ ಥಿಂಕ್ 4th ಪೊಸಿಷನ್ಗೆಲ್ಲ ಸಿಕ್ಕಿರ್ಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಸಿಕ್ಕಿರ್ಲಿಲ್ಲ. ಸೊ ನಿಮಗೆ ಅಂದರೆ ಅದನ್ನ ಮುಂದೆ ಏನು ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ, ಏನು ಕತೆ ಅಂತ ಗೊತ್ತಿಲ್ಲ. ಅಂದರೆ ನಾನು ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ಇವಾಗ ಅದೇ ರವಿ ಸರ್ ಬಂದು ಆ ಪೊಸಿಷನಿಂದ ಹೊರಗಡೆ ಕರ್ಕೊಂಬರ್ಬೇಕಾದ್ರೆ ನಮಗೆ 15 lakhs ಏನೋ ಕೊಡ್ತಾರೆ ತಗೊಂಡು ಹೋಗಿ ಅಂತ. ತುಂಬ ಅವಶ್ಯಕತೆ ಇರುತ್ತೆ. ಇಟ್ಸ್ ಎ ಹ್ಯೂಜ್ ಅಮೌಂಟ್. ಅಟ್ ದ ಸೇಮ್ ಟೈಮ್ ಜನ ನಮ್ಮನ್ನು ಅಲ್ಲಿವರೆಗೂ ಕರ್ಕೊಂಡು ಬಂದುಬಿಟ್ಟು ಅವ್ರ ಓಟ್ ನಮಗೆ ಬೇಡ ಅಂತ ಸೈಡಿಗಿಟ್ಟು ದುಡ್ಡು ತೊಗೊಂಡು ಹೋದರೆ ಏನು ಚೆನ್ನಾಗಿರುತ್ತೆ. ಲೈಕ್ ಅವ್ರಿಗೆ ಇನ್ಸಲ್ಟ್ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಆ್ಯಂಡ್ ನನಗೆ ನಾನು ಹೇಳೋದ್ನಲ್ಲ, ಈಗ ವಿನ್ನರ್ ಆಗಬೇಕನ್ನೋದಕ್ಕಿಂತ ಒಂದು ಒಳ್ಳೆ ರೀತಿಲಿ ಹೊರಗಡೆ ಬರಬೇಕನ್ನೋದೇ ನನ್ನ ತಲೆಯಲ್ಲಿತ್ತು. ದಟ್ ಡಸಂಟ್ ಮೀನ್ ನಂಗೆ ದುಡ್ಡು ಬೇಡ ಅಂತ, ಬಂದರೂ ಒಳ್ಳೆ ರೀತಿಲಿ ಬರಲಿ ಅನ್ನೋದೇ ನನಗೆ ಇದ್ದಿದ್ದು. ಸೊ ಐ ಆಮ್ ನಾಟ್ ಸಮ್ವನ್ ದುಡ್ಡು ಜಾಸ್ತಿ ಯೋಚನೆ ಮಾಡೋ ಥರದ್ದು ಪರ್ಸನ್ ನಾನಲ್ಲ. ಇಟ್ ಈಸ್ ಇಂಪಾರ್ಟೆಂಟ್ ಬಟ್ ಇಟ್ಸ್ ನಾಟ್ ಮೈ ಪ್ರಿಯಾರಿಟಿ. ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ, ಒಳ್ಳೆಯದಕ್ಕೆ ಯೂಸ್ ಮಾಡ್ತೀನಿ. ಓಕೆ. ಮತ್ತು ಇವಾಗ ಒಳಗಡೆ ಸಾಕಷ್ಟು ವಿಷಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇರುವಾಗ ಮನೆಯವರು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರು ಅಂದರೆ ಯಾವುದಾದ್ರೂ ಅವ್ರಿಗೆ ಇಷ್ಟ ಆಗಿರೋ ಇನ್ಸಿಡೆಂಟ್ ಅವ್ರ ಪ್ರಕಾರ ನಿಮಗೆ ತಾಯಿಯವರು ಮತ್ತು ತಮ್ಮ ಅಪ್ಪ ಎಲ್ಲ ಹೇಳಿರೋದು ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಆಟದಲ್ಲಿ ಅಂತ ಹೇಳಿದೆ ಯಾವುದಾದ್ರು? ಮನೇಲಿ ಇವತ್ತೇ ಖಾಲಿಯಾಗಿರೋದು. ಎಲ್ಲರೂ ಅಜ್ಜಿ, ತಾತ, ದೊಡ್ಡಮ್ಮ, ಮಾಮ ಎಲ್ಲರೂ ಕೂತು ಅದನ್ನೇ ಹೇಳಿದ್ರು. ಕಂಪ್ಲೀಟ್ ನೀನೇನು ಪ್ರತಿಯೊಂದು ಆಟ ಆಡಿದೆಯಲ್ಲ, ಪ್ರತಿಯೊಂದು ಟೈಮಲ್ಲೂ ನೀನು ಮಾತಾಡಿದೆಯಲ್ಲ, ಪ್ರತಿಯೊಂದು ನಮಗಿಷ್ಟ ಆಯಿತು. ಎಲ್ಲೂ ನೀನು ನಮಗೆ ಅವಮಾನ ಆಗೋ ರೀತಿ ನಡ್ಕೊಂಡಿಲ್ಲ. ನೀನು ನಮ್ಮ ಜೊತೆ ಹೇಗಿದೆಯೋ ಹಾಗೆ ಇದ್ದು ಬಂದಿದ್ಯಾ. ಕಂಪ್ಲೀಟ್ ಗೇಮ್ ನಾನು ಏನು ಆಡಿದೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದ್ದಿದ್ದು ಏನಂದರೆ, ನಾನೇನೋ ಒಂದು ನಾಮಿನೇಷನ್ಸಿಗೆ ಕೊಡುವಾಗ ರೀಸನ್ಸ್ ಕೊಡ್ತಿದ್ನಲ್ಲ, ಅದು ತುಂಬ ಇಷ್ಟ ಆಗ್ತಿತ್ತಂತೆ. ಅಂದರೆ ಆನ್ ಪಾಯಿಂಟ್ ಹೇಳ್ತಾ ಇದ್ದೆ, ರಿಟರ್ನ್ ಅವ್ರು ಏನೂ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಹಂಗೆ ಹೇಳ್ತಾ ಇದ್ದೆ ಅಂತ. ಸೊ ಅದು ಅವ್ರು ತುಂಬ ಇಷ್ಟಪಟ್ಟರು ಅಂತ ಹೇಳಿದ್ರು. ಗೇಮ್ಸ್ ವಿಚಾರದಲ್ಲಿ ಯಾವ್ದು ಇಷ್ಟಪಟ್ಟಿದ್ರು? ಗೇಮ್ಸ್ ವಿಚಾರದಲ್ಲಿ ಅದೇ ಅಂದರೆ ಅವರಿಗೆ ಅವ್ರು ಹೇಳ್ತಾ ಇದ್ದಿದ್ದು ನನಗೆ 3rd ವೀಕಿಗೆ ನಮ್ಗೆ ಕ್ಲಾರಿಟಿ ಸಿಕ್ತು, ಓಕೆ ನೀನು ತುಂಬ ಚೆನ್ನಾಗಿ ಆಡ್ತಿದ್ಯಾ ಅಂತ. ಬಟ್ ಒಂದು ನಿನಗೆ ಫಿಸಿಕಲಿ ಸ್ಟ್ರೆಂತ್ ಇದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಕಾವ್ಯ ಅವರು ತುಂಬ ಆಟ ಎಲ್ಲ ಆಡ್ತಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಐ ಆಮ್ ನಾಟ್ ಎಟ್ ಆಲ್ ಅ ಸ್ಪೋರ್ಟ್ಸ್ ಪರ್ಸನ್. ನಾನು ಸ್ಕೂಲ್ ಕಾಲೇಜಲ್ಲೂ ನಾನು ಸ್ಪೋರ್ಟ್ಸಲ್ಲೆಲ್ಲ ಇದ್ದಿದ್ದು, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೇ ಜಾಸ್ತಿ ಇನ್ವಾಲ್ವ್ಮೆಂಟ್ ನಂದು. ಸೊ ಇನ್ಕ್ಲೂಡಿಂಗ್ ಇವಾಗ ಜಿಮ್ಗೆ ಹೋಗೋದಾಗಲಿ ಅದೆಲ್ಲ ರೆಗ್ಯುಲರಾಗಿ ಯಾವಾಗಲೂ ಒಂದ್ಸಲ ಇವ್ನು ನನ್ನ ತಮ್ಮ ಫೋರ್ಸ್ ಮಾಡಿ ಬಾ ಅಂತ ಕರ್ಕೊಂಡು ಹೋದಾಗ ಸುಮ್ಮನೆ ಒಂದು 10-15 ಡೇಸ್ ಹೋಗ್ತಿದ್ದೆ. ಅಷ್ಟು ರೇರೆ. ಸ್ಟಾರ್ಟಿಂಗ್ ಒಂದಿನ ಹೋಗಿ 3 ದಿನ ಮಲ್ಕೊಂಡ್ಬಿಡ್ತಿದ್ದೆ ಬಾಡಿ ಪೇನ್ ಅಂತ. ಸೊ ಅಷ್ಟು ಫಿಸಿಕಲಿ ಸ್ಟ್ರಾಂಗ್ ಇರಲಿಲ್ಲ. ಸೊ ಅದೊಂದು ಹೇಳಿದ್ರು, ಅಂದರೆ ಅದೊಂದು ಫಿಸಿಕಲಿ ಸ್ಟ್ರಾಂಗ್ ಇದ್ಬಿಟ್ಟಿದ್ರೆ ಆಟ ಇನ್ನೂ ತುಂಬ ಚೆನ್ನಾಗಿರೋದು ಅಂತ. ಓಕೆ. ಕಾವ್ಯ ಅವರೇ, ಆ್ಯಕ್ಚುಲಿ ಎಷ್ಟೊಂದು ಬಿಗ್ ಬಾಸ್ ಸೀಸನ್ಸ್ ನಾವು ನೋಡಿದ್ದೀವಿ. ಈ ಪರ್ಟಿಕ್ಯುಲರ್ ಸೀಸನಲ್ಲಿ ಅಂದರೆ ನಿಮ್ಮ ವಿಷಯಕ್ಕೆ ಬರೋದಾದರೆ ಟಫೆಸ್ಟ್ ಸಿಚುವೇಶನ್ ಅಂದರೆ ಫ್ರೆಂಡಿಂದನೇ ಏನೋ ಒಂದು ರೀತಿಯಲ್ಲಿ ಟಫೆಸ್ಟ್ ಸಿಚುವೇಶನ್, ಪ್ಲಸ್ ಮನೆಯವರಿಂದನೂ ಸ್ವಲ್ಪ ಟಫೆಸ್ಟ್ ಸಿಚುವೇಶನ್ ಅದು ಒಂದು ರೀತಿಯಲ್ಲಿ. ಅದನ್ನು ಫೇಸ್ ಮಾಡಿಕೊಂಡು ನಿಮ್ಮ ಒಂದು ಸ್ಟೆಬಿಲಿಟಿನ ನೀವು ಎಮೋಷನಲಿ ಯಾಕೆಂದರೆ ಸ್ಟ್ರಾಂಗ್ ಇದ್ದೀರಾ ಅಂತ ತೋರಿಸ್ಕೊಳ್ಬೇಕಾದಂತಹ ಸಿಚುವೇಶನ್. ಅಂದರೆ ಅದು ಕೂಡ ಜನ ನೋಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಇದು ಪರ್ಸನಲ್ ಲೈಫಲ್ಲಿ ಆಗ್ತಿರೋದಲ್ಲ. ಪರ್ಸನಲ್ ಲೈಫಲ್ಲಿ ಯಾರಿಗೂ ಗೊತ್ತಿರಲ್ಲ, ನಡೆಯುತ್ತದು, ಹೆಂಗಾದರೂ ಸಾಲ್ವ್ ಮಾಡ್ಕೊಳ್ಬೋದು. ನೀವು ವಾಟ್ ಈಸ್ ಯುವರ್ ಲೈಫ್ ಲೆಸನ್ ಈ ಬಿಗ್ ಬಾಸ್ ಸೀಸನಿಂದ ನಿಮಗೆ ಆ್ಯಕ್ಚುಲಿ ಏನು ಟೇಕ್ ಹೋಮ್?
ಸಿ ಇವಾಗ ನಮ್ಗೆ ಏನಾದರೂ ಹರ್ಟ್, ಈಗ ನನ್ಗೆ ಬೇರೆ ಯಾರಿಂದನೂ ಹರ್ಟ್ ಆದರೆ ನಾನು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ನಿಮಗೆ ಗೊತ್ತಿರ್ಬೋದು, ನನಗೆ ಯಾರೋ ಏನೋ ಹೇಳಿದ್ರೆ ನಾನು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಹೊರಗಡೆ ಲೈಫಲ್ಲೂ ಅಷ್ಟೇ, ನನಗೆ ಬೇರೆ ಯಾರೋ ಏನೋ ಅಂದರು ಅಂದಾಗ ನಾನು ಯಾವತ್ತೂ ಕೂತೋಳೆ ಅಲ್ಲ. ನನ್ನವರಿಂದ, ನನ್ನ ಒಂದು ಫ್ಯಾಮಿಲಿಯಿಂದನೋ ಅಥವಾ ಯಾರೋದು ಫ್ರೆಂಡಿಂದನೋ ಹರ್ಟ್ ಆದರೆ ಮಾತ್ರ ನಾನು ತುಂಬ ಅಂದರೆ ಯಾರೋ ಬೇರೆಯವ್ರೇನೋ ಅಂದಾಗ ಯಾವ ರೇಂಜಿಗೆ ಇಗ್ನೋರ್ ಮಾಡ್ತೀನಿ ಗೊತ್ತಾ, ಅಷ್ಟೇ ಕಾಂಟ್ರಾಸ್ಟ್ ಆಗಿ ತುಂಬ ಮನ್ಸಿಗೆ ತೊಗೊಂಡ್ಬಿಡ್ತೀನಿ ಯಾರಾದರೂ ನನ್ನವ್ರು ಹರ್ಟ್ ಮಾಡಿಬಿಟ್ರೆ. ಗೊತ್ತಿಲ್ಲ ಅಂದರೆ ಅದನ್ನು ವೀಕ್ನೆಸ್ ಅನ್ಬೇಕೋ ಅದನ್ನೇ ಸ್ಟ್ರೆಂತ್ ಅನ್ಬೇಕೋ ಗೊತ್ತಿಲ್ಲ, ಬಟ್ ಐ ಗೆಟ್ ಇಮೋಷ್ನಲ್ ವೆರಿ ಸೂನ್. ನನ್ನವರಿಂದ ಏನೋ ಹರ್ಟ್ ಆಗ್ತಿದೆ ಅಂತಂದಾಗ ತುಂಬ ಹರ್ಟ್ ಆಗುತ್ತೆ ನನಗೆ. ಇದಕ್ಕೆ ಮುಂಚೆನೂ ಲೈಫಲ್ಲಿ ಐ ಹ್ಯಾವ್ ಫೇಸ್ಡ್ ಸಚ್ ಥಿಂಗ್ಸ್. ಸೊ ಒಳಗಡೆಯಿಂದ ನಾನು ಏನೋ ಕಲ್ತಿದ್ದೀನಿ ಅಂತಂದರೆ ಫಾರ್ ಲೈಫ್ ಐ ಫೀಲ್ ಇದಕ್ಕೆ ಮುಂಚೆನೂ ನನ್ನ ಲೈಫ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ನಥಿಂಗ್ ನ್ಯೂ. ಓಕೆ, ಸೊ ಅಂಥದ್ದೇನು ಹೊಸದೇನಂತ ಅನ್ಸುತ್ತೆ. ಓನ್ಲಿ ಥಿಂಗ್ ಇಸ್ ಇದು ಎಲ್ರಿಗೂ ಗೊತ್ತಾಯ್ತು ಅಷ್ಟೇ ಫೇಸ್ ಮಾಡ್ತಿದ್ದೀರಾ ಅಷ್ಟೇ. ನೈಸ್. ಮತ್ತೆ ಇನ್ನೊಂದು ಆಕ್ಚುಲಿ ಒಂದು ವಿಷಯ ಅದು ಮಾತಾಡಲೇಬೇಕು. ಗಿಲ್ಲಿ ಇಸ್ ಎ ಗಿಫ್ಟೆಡ್ ಮ್ಯಾನ್. ಅಂದ್ರೆ ಯಾವ ರೀತಿ ಅಂತಂದ್ರೆ ಪಾಸಿಟಿವಿಟಿ ಅಂದ್ರೆ ಅವ್ರ ಕನೆಕ್ಷನ್ಗೆ ಬಂದವ್ರಿಗೆ ಪಾಸಿಟಿವ್ ಆದ್ರೂ ಇರ್ಬೋದು, ನೆಗೆಟಿವ್ ಆಗಿ ಬಂದ್ರೆ ಅಷ್ಟೇ ನೆಗೆಟಿವ್ ಆಗಿ ಬರ್ತಾ ಇದೆ ಅವ್ರಿಗೆ. ಅವ್ರ ಜೊತೆ ನೆಗೆಟಿವ್ ಆಗಿ ವೈಬ್ ಮಾಡಿದವ್ರಿಗೆಲ್ಲ ಪಾಸಿಟಿವಿಟಿ ಹೆಂಗೆ ಅಂತಂದ್ರೆ, ಈಗ ಯಾರೋ ಒಬ್ರು ಮೋನಿಕಾ ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ತಾರೆ ಯಾವುದೋ ಒಂದು ಸೀರಿಯಲ್ ಇಂದ, ಸಹನಾ ಶೆಟ್ಟಿ ಅಂತ. ಅವ್ರ ಸೀರಿಯಲ್ ಪ್ರಮೋಟ್ ಮಾಡಕ್ಕೆ ಅವ್ರಿಗೆ ಲೈಕ್ ಅಂದ್ರೆ ಅದೊಂದು ಜಸ್ಟ್ ಏನೋ ಒಂದು ಕಾನ್ವರ್ಸೇಷನ್ ಆಗುತ್ತೆ ಅಲ್ಲಿ ಅವ್ರಿಬ್ರು ಮಧ್ಯೆ. ಅಷ್ಟಕ್ಕೆ ಹೊರಗಡೆ ಬಂದಾಗ ಲೈಕ್ ಅಂದ್ರೆ, ಓ ಅಕ್ಕ ನಮ್ಮ ಅಣ್ಣನ್ ಹೆಂಗೆ ನೀನು ಒಪ್ಕೊಂಡಿದ್ಯಾಕ, ನೀನು ಹೆಂಗ್ ತಿಳ್ಕೊಂಡಿದ್ಯಾಕ ಅಂತ ಅವ್ರಿಗೊಂದು 25,000 ಜಾಸ್ತಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಜಸ್ಟ್ ಸಿ ಅಂದ್ರೆ ಒಂದ್ ಯಾವ್ದೋ ಒಂದು ಟೈಮಲ್ಲಿ ಧ್ರುವಂತವ್ರು ಒಂದು ಟೈಮಲ್ಲಿ ಹೇಳ್ತಾರೆ, ಮಗ ನೀನೇ ಕಣ ಓಪನ್ ಆಗಿ ಹೇಳ್ತೀನಿ ಏನಿದ್ರು ನೀನ್ ಇಷ್ಟ ಅಂತ ಸುಮ್ನೆ ಒಂದು ಹೇಳ್ತಾರೆ, ಏಯ್ ಈ ವಾರ ಇವನಿಗೆ ಓಟ್ ಹಾಕ್ರೋ ಧ್ರುವಂತಿಗೆ. ಆ ತರದ ಸಿಚುವೇಶನ್ಸ್ ಅಂದ್ರೆ ಅಗೇನ್ ಅಲ್ಲಿ ನೆಗೆಟಿವ್ ಆಯ್ತಾ ವಾಪಸ್ ನೆಗೆಟಿವ್. ಮತ್ತೆ ಈಗ ಕಾವು ಏನೋ ಒಂದ್ ಸ್ವಲ್ಪ ಆಚೆ ಈಚೆ ಅವ್ರಿಗೆ ಗೊತ್ತಲ್ಲ. ಅಂದ್ರೆ ಫ್ಯಾನ್ಸ್ ಲವ್ನ ನಾವು ಅಳಿಯೋದಕ್ಕಾಗಲ್ಲ. ಅವರು ಯಾವ ರೇಂಜಿಗೆ ಬೇಕಾದ್ರೂ ಅಂದ್ರೆ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ತಾರೆ. ಅಂದ್ರೆ ಅಷ್ಟು ಇಷ್ಟಪಟ್ಟಿದ್ದಕ್ಕೆ ಅವ್ರು ಹಾಕೋದು. ಅಲ್ಲಿ ಏನೋ ಚೂರು ಒಂದು ಸ್ವಲ್ಪ ಆಚೆ ಈಚೆ ಆದಾಗ್ಲೂ ಇಲ್ಲ ಇದು ಬಕೆಟ್, ಇಲ್ಲ ಇವರು ಸ್ವಲ್ಪ ಇಲ್ಲ ಮ್ಯಾನಿಪುಲೇಟಿವ್, ಇವರು ಬೇಕು ಅಂತ ಯೂಸ್ ಮಾಡ್ಕೊಂಡ್ರೆ ನಮ್ಮ ಅಣ್ಣನ ಮತ್ತೆ ಬಿಟ್ಬಿಟ್ರು, ಕೈ ಬಿಟ್ರು, ಆ ಥರದ್ದೆಲ್ಲ ಅಂತ. ಏನ್ ಅನ್ಸುತ್ತೆ ಆಕ್ಚುಲಿ ಈ ರೇಂಜಿಗೆ ಒಬ್ರನ್ನ, ಅಂಡ್ ಈವನ್ ಒಬ್ರು HR ಯಾರೋ ಒಬ್ರು ಇದನ್ನ ಅನಲೈಸ್ ಮಾಡಿದ್ರು, ಈ ಲೋಕಲ್ ಟ್ಯಾಲೆಂಟ್ಸ್ ನೀವಿರ್ಬೋದು, ಗಿಲ್ಲಿ ಅವರು ಎಸ್ಪೆಷಲಿ, ಅಂದ್ರೆ ಅವ್ರಿಗೆ ಆ ರೇಂಜ್ ಒಂದು ಅಂದ್ರೆ ಒಂದು ಸ್ಟಾರ್ಡಮ್ ಏನ್ ಸಿಕ್ತು ಒಂದು ಶೋ ಇಂದ, ಅಂದ್ರೆ ರೂಟೆಡ್ ಟ್ಯಾಲೆಂಟ್ ನ ಕರ್ಕೊಂಡು ಬಂದು ಈ ತರದ ಒಂದು ಶೋ ಅಲ್ಲಿ ಮಾಡಿಸಿರೋದು ಇಟ್ಸ್ ಅ ಯುನೀಕ್ ಒಂದು ಸ್ಟ್ರಾಟಜಿ ಇದು ಆಕ್ಚುಲಿ. ಅಂದ್ರೆ ಈ ತರ ಶೋಗಳನ್ನ ಅಂದ್ರೆ ಚೆನ್ನಾಗಿ ಜನಗಳನ್ನ ತಲುಪಿಸೋದಕ್ಕೆ ಅಂತ ಇದೇ ಸ್ಟ್ರಾಟಜಿನ ಸೀರಿಯಲ್ ಕಥೆಗಳಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ ಇನ್ನೂ ರೀಚ್ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಹೊರಗಡೆ. ಏನ್ ಅನ್ಸುತ್ತೆ ಗಿಲ್ಲಿ ಈ ಒಂದು ಯೂಫೋರಿಯಾ ಈ ರೇಂಜ್ಗೆ ಜನ ಕನೆಕ್ಟ್ ಆಗ್ತಿರೋದೆಲ್ಲ ನೋಡುವಾಗ? ಅದೇ ಅವ್ನು ಅರ್ನ್ ಮಾಡಿರೋದು, ಅದು ಅವ್ನ ಟ್ಯಾಲೆಂಟ್. ಈಗ ನಾವೇನೋ ಒಂದು ನೆಗೆಟಿವ್ ಆಗಿನೋ ಹೇಳಿದ್ರೆ ನಮ್ಮನ್ನ ಇಲ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾರೆ ಅಂದ್ರೆ, ನಾನೇನೋ ಒಂದು ನಾಮಿನೇಟ್ ಮಾಡಿದೆ ಅಂತನೋ ಅಥವಾ ಇನ್ನೊಂದೇನೋ ಹೇಳಿದ್ರೆ ನಮ್ಮನ್ನು ನಾಮಿನೇಟ್ ಮಾಡ್ತಾರೆ ಅಂದ್ರೆ, ಅಥವಾ ಇಲ್ಲಿ ನಮ್ಮನ್ನ ಹೊರಗಡೆ ನೆಗೆಟಿವ್ ಆಗಿ ಮಾಡ್ತಾರೆ ಅಂದ್ರೆ, ಪ್ರಾಬಬ್ಲಿ ಅದನ್ನೇ ನಾನು ಅರ್ನ್ ಮಾಡಿರೋದು, ಅದನ್ನೇ ಅವನು ಅರ್ನ್ ಮಾಡಿರೋದು. ಈಗ ಅವ್ರು ಹಂಗೆ ಮಾಡ್ತಾರೆ ಅಂತ ನನ್ನ ಗೇಮ್ನ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ನನಗೇನು ಸರಿ ಅನಿಸುತ್ತೆ ನಾನು ಅದನ್ನೇ ಮಾಡಿರೋದು. ನನಗೇನೂ ರಿಗ್ರೆಟ್ಸ್ ಇಲ್ಲ. ನಾನು ಅಲ್ಲಿ ಏನಿದ್ದೆ ಪ್ರತಿಯೊಂದು ದಿನ ಪ್ರತಿಯೊಂದು ನಿಮಿಷ ನಾನು ಏನಿದ್ದೆ, ಏನೇನು ಡೆಸಿಷನ್ಸ್ ತೊಗೊಂಡಿದ್ದೆ, ನನಗೆ ಅದು ಯಾವುದ್ರ ಬಗ್ಗೆನೂ ರಿಗ್ರೆಟ್ಸ್ ಇಲ್ಲ. ನನ್ನ ಆಟನ ನಾನು ಆಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ಗಿಲ್ಲಿ ಫ್ರೆಂಡ್ಶಿಪ್ನ ಎಲ್ಲೂ ಬಿಟ್ಕೊಟ್ಟೆ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ಐ ಹ್ಯಾವ್ ಎವರ್ ಫೆಲ್ಟ್ ಇಟ್. ಗೇಮ್ ಆ್ಯಂಡ್ ಫ್ರೆಂಡ್ಶಿಪ್ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ನಾನು ಹಾಗೆ ಮಾಡಿದ್ದೀನಿ ಅನ್ನೋದೇ ನನಗೆ ಅನಿಸುತ್ತೆ. ಕರೆಕ್ಟ್. ಒಂದು ವಿಡಿಯೋ ಕ್ಲಿಪ್ ಆಕ್ಚುಲಿ ಧನುಷ್ ಸ್ಪಂದನ ಅವ್ರು ಮಾತಾಡ್ಕೊಂಡಿರೋದು ನಿಮ್ ಬಗ್ಗೆ, ಅದನ್ನ ತುಂಬಾ ನಂಗೆ ಅದು ಕಳಿಸ್ತಾನೆ ಇರ್ತಾರೆ, ಅಣ್ಣ ಇದನ್ನ ಕಾವ್ಯಕ್ಕಂಗೆ ಕೇಳ್ಬೇಕು, ಕಾವ್ಯ ಅವ್ರಿಗೆ ಕೇಳ್ಬೇಕು ಇದನ್ನ ಅಂತ. ಏನು ಅಂತಂದ್ರೆ ಅವರಿಬ್ರು ಇವಾಗ ಅಂದ್ರೆ ಯಾವ್ದೋ ಒಂದು ಸಂದರ್ಭದಲ್ಲಿ ಕಾವ್ಯ ಯಾವುದೇ ಕಾರಣಕ್ಕೂ ಗಿಲ್ಲಿನ ಬಿಟ್ಕೊಡಲ್ಲ, ಯಾವುದೇ ಸಿಚುವೇಶನ್ ಅಲ್ಲೂ ಬಿಟ್ಕೊಡಲ್ಲ. ನಾವು ಬಿಟ್ಕೊಟ್ರು ಅವರಂತೂ ಅದು ಫಿಕ್ಸೇ. ಬಟ್ ಇನ್ಫ್ಯಾಕ್ಟ್ ಆ ತರ ಬಿಟ್ಕೊಡದೇ ಇರೋದು ಅವರಿಗೆ ಪಾಸಿಟಿವ್ ಆಗ್ತಾ ಇದೆ ಅಂತ ಕಾವ್ಯ ಕೂಡ ಗೊತ್ತಿದೆ ಅನ್ಸುತ್ತೆ ಅಂತ ಒಂದು ಮಾತು ಹೇಳ್ತಾರೆ ಆಕ್ಚುಲಿ. ಅದೊಂದು ವಿಡಿಯೋ ಆಕ್ಚುಲಿ ಸಿಕ್ಕಾಪಟ್ಟೆ ನನಗೆ ಕಳಿಸ್ತಾ ಇರ್ತಾರಲ್ಲ. ಸೊ ಇದನ್ನ ತೋರಿಸಿ ಇವರು ಸ್ನೇಹಿತರಲ್ಲ ಇವರು ಆಕ್ಚುಲಿ ಕಾವ್ಯ ಅಕ್ಕಂಗೆ, ನೋಡಿ ಇದನ್ನ ತೋರಿಸಿ ಅಂತಲ್ಲ. ಸೊ ಏನ್ ಹೇಳ್ತಾರೆ, ಇದಕ್ಕೆ ಏನ್ ವಿಶ್ಲೇಷಣೆ ಕೊಡ್ತೀರಾ ನೀವು ಅಂತ? ಗೊತ್ತಿಲ್ಲ ನಂಗೆ ಇದ್ರ ಬಗ್ಗೆ, ಅವ್ರು ಮಾತಾಡಿರೋದ್ರ ಬಗ್ಗೆ. ಅವ್ರು ಮಾತಾಡಿದ್ರು ಕೂಡ ಅದನ್ನ ತಪ್ಪು ಅಂತ ಹೇಳಲ್ಲ. ಯಾಕಂದ್ರೆ ಇವಾಗ ಫ್ರೆಂಡ್ಸೇ, ಬಟ್ ಅಟ್ ದ ಸೇಮ್ ಟೈಮ್ ಕಾಂಪಿಟೇಟರ್ಸ್ ಅಲ್ವಾ, ಅವರು ಗೆಲ್ಲೋದಕ್ಕೆ ಬಂದಿರೋದು. ಸೊ ನಾನು ಒಬ್ಬ ಅವ್ರ ಕಾಂಪಿಟೇಟರ್ ಆಗಿ ನಾನೇನು ಮಾಡ್ತಿದ್ದೀನಿ ಅನ್ನೋದು ಅವ್ರ ಒಂದು ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ಕೊಂಡಿರಬಹುದು. ಅಂದರೆ ಓಕೆ ಇವಳು ಬಿಟ್ಕೊಡ್ತಿಲ್ಲ ಅನ್ನೋದೇ ಅವಳ ಸ್ಟ್ರಾಟಜಿ ಅನ್ನೋ ಥರ ಅವ್ರು ಮಾತಾಡಿದ್ರು. ಐ ಥಿಂಕ್ ಅವರ ಒಂದು ಯೋಚನೆ ಅಥವಾ ಅವರೊಂದು ನೋಡಿರೋ ಒಂದು ಅದರ್ ಸೈಡ್ ಆಫ್ ದ ಸ್ಟೋರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಇವಾಗ
ಅವರು ಗೆಲ್ಲೋದಕ್ಕೆ ಬಂದಿರೋದಲ್ವಾ. ಇನ್ನೊಬ್ರನ್ನ ಹೇಗೆ ಇದು ಮಾಡಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡಲೇಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಫ್ರೆಂಡ್ಸ್ ವಾಟ್ ಎವರ್ ಇಟ್ ಇಸ್ ಅಷ್ಟೇ. ಸೊ ಯು ವಾಂಟ್ ಕನ್ಸಿಡರ್ ಇಟ್ ಆಸ್ ಅ ಬೆಟ್ರೇಯಲ್ ಆರ್ ಸಮಥಿಂಗ್, ಆ ಥರ ಏನು ಕನ್ಸಿಡರ್ ಮಾಡಲ್ಲ ನೀವು? ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಗಿರೋದನ್ನ ನಾನು ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಇಟ್ಸ್ ಅ ಗೇಮ್. ಇಲ್ಲೇನೋ ಆ ಥರ ಆಯಿತು ಅಂತಂದಾಗ ಆಫ್ಕೋರ್ಸ್ ಹರ್ಟ್ ಆಗೇ ಆಗುತ್ತೆ, ಯಾಕಂದರೆ ಇಲ್ಲಿ ನಮ್ಗೆ ಆಪ್ಷನ್ಸ್ ಇದೆ, ಚಾಯ್ಸಸ್ ಇದೆ. ಒಳಗಡೆ ಅವ್ರು ಏನೇ ಮಾಡಿದ್ರು ಇಟ್ಸ್ ಜಸ್ಟ್ ಫಾರ್ ಅ ಗೇಮ್ ಅಂತಲೇ ನಾನು ಕನ್ಸಿಡರ್ ಮಾಡೋದು. ಓಕೆ, ನನಗೆ ಆ್ಯಕ್ಚುಲಿ ಈಗ ಬಿಗ್ ಬಾಸಿಂದ ಮನೆಗೆ ಆಚೆ ಬಂದಿರುವಂತಹ ಕಂಟೆಸ್ಟೆಂಟ್ಸ್ಗಳನ್ನು ನೋಡುವಾಗ ಸಾಕಷ್ಟು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದರೆ ಎಲ್ಲರೂ ಒಳ್ಳೆ ಆ್ಯಕ್ಟರ್ಸು, ಮತ್ತು ಚೆನ್ನಾಗಿ ಕೊಲಾಬರೇಟ್ ಮಾಡ್ಕೊಂಡು ಇವ್ರು ಇನ್ನೂ ದೊಡ್ಡದಾಗಿ ಯಾವ ರೀತಿ ಬೆಳಿಬಹುದು ಅನ್ನೋ ರೀತಿಯಲ್ಲಿ ಅನ್ನೋ ನಿಟ್ಟಿನಲ್ಲಿ ಇವರೆಲ್ಲ ಒಂದಾದರೆ ಸಖತ್ತಾಗಿರುತ್ತಲ್ವ ಅಂತ. ಬಿಕಾಸ್ ಅದೊಂದು ಆರೋಪ ಚಿಕ್ಕದಾಗಿ ಗೊತ್ತಲ್ಲ ಇದೆ. ಬಿಗ್ ಬಾಸಲ್ಲಿ ಇರ್ತಾರೆ, ಅಲ್ಲೊಂದು ಫೇಮಸ್ ಆಗ್ತಾರೆ ಅಷ್ಟೇ. ಅದಾದ್ಮೇಲೆ ಏನೋ ತುಂಬ ಏನೋ ಜಸ್ಟ್ ಇನ್ಫ್ಲೂಯೆನ್ಸರ್ ಟೈಪ್ಸ್ ಅವರು ಬಿಹೇವ್ ಮಾಡ್ತಿರ್ತಾರೆ, ಆಚೆ ಈಚೆ ಹೋಗೋದು, ಅಲ್ಲೇನೋ ಒಂದು ಓಪನಿಂಗ್ ಹೋಗ್ತಾರೆ, ಅದೇನೋ ಇನ್ನೊಂದು ಇನ್ಫ್ಲೂಯೆನ್ಸರ್ ರೀಲ್ಸ್ ಮಾಡ್ತಾರೆ, ಅದೊಂದು ಆ ಥರದ್ದೆಲ್ಲ. ಅದು ಬಿಟ್ಟು ತುಂಬ ದೊಡ್ಡದಾಗಿ ಮಾಡುವಂತಹ ಪೊಟೆನ್ಷಿಯಲ್ ಈ ಸೀಸನಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ಗಳಲ್ಲಿ ಇತ್ತು. ಫಾರ್ ಇನ್ಸ್ಟೆನ್ಸ್ ಈಗ ಗಿಲ್ಲಿ ಈಸ್ ಟ್ಯಾಲೆಂಟೆಡ್ ರೈಟರ್ ಅಂಡ್ ಡೈರೆಕ್ಟರ್, ಆ ಥರದ್ದೆಲ್ಲ ಏನೋ ಒಂದು ಇಲ್ಲೇ ನೀವು ಕೊಲಾಬರೇಟ್ ಮಾಡಿಕೊಂಡು ನೀವು ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡೋದು, ಪ್ಲಸ್ ಈಗ ಬೇರೆ ಯಾರಾದರೂ ಧನುಷ್ ಅವರು ಆಕ್ಟ್ ಮಾಡೋದು, ಸಮಥಿಂಗ್ ಲೈಕ್ ದಟ್, ಹೀರೋ ಹೀರೋಯಿನ್ಸ್ ಏನೋ ಒಂದು ಕಾಂಬಿನೇಷನ್ ಅಲ್ಲಿ ಅದೆಲ್ಲ ವರ್ಕೌಟ್ ಮಾಡ್ಬೇಕು. ಈಗ ಸಿಕ್ಕಿರುವಂತಹ ಒಂದು ಫೇಮ್ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಬೇಕು ಅಂತ ಅನಿಸಿದೆ. ನಿಮ್ಮ ಥಾಟ್ ಏನಿದ್ರ ಬಗ್ಗೆ? ಖಂಡಿತವಾಗ್ಲೂ. ಅಂದರೆ ನಾನು ಯಾವಾಗಲೂ ನನ್ನ ಕರಿಯರ್ ಗ್ರಾಫ್ ಮೇಲೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಥರ ಒಳ್ಳೆ ಕತೆ ಸಿಕ್ಕಿ ಓಕೆ ನಾವಿದಕ್ಕೆ 100% ಕೊಟ್ಟು ಆ ಕ್ಯಾರೆಕ್ಟರ್ನ ಜೀವಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಮಗೆ ಬಂದರೆ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ. ನಾನು ಎಲ್ರಿಗೂ ಅದೇ ಹೇಳ್ತಾ ಇದ್ದಿದ್ದು, ಲೆಟ್ಸ್ ಡ್ರೀಮ್ ಬಿಗ್. ಹೊರಗಡೆ ಹೋದ್ಮೇಲೆ ಲೆಟ್ಸ್ ಡ್ರೀಮ್ ಬಿಗ್. ಏನು ದುಡ್ಡು ಮಾಡಬೇಕು, ಅದ್ರ ಜೊತೆಗೆ ನಮ್ಮ ಕರಿಯರ್ ಗ್ರಾಫ್ ಕೂಡ ಮೇಲೆ ಹೋಗೋದನ್ನ ನಾವು ನೋಡ್ಕೋಬೇಕು ಅನ್ನೋದು ನಾನು ಹಾಗೆ ಯೋಚನೆ ಮಾಡೋದು. ಸೊ ಐ ಥಿಂಕ್ ಐ ವಿಲ್ ಟ್ರೈ ಟು ಬ್ಯಾಲೆನ್ಸ್ ಇಟ್. ಎಸ್, ಲಾಸ್ಟ್ 2 ಪ್ರಶ್ನೆ ಅಷ್ಟೇ. ಅಂದರೆ ಒಂದು ಐ ವಾಂಟ್ ಆಸ್ಕ್ ದಟ್ ಸ್ಟೂಪಿಡ್ ಕ್ವಶನ್. ಅಂದರೆ ನೀವು ಗಿಲ್ಲಿನ ಮದುವೆ ಆಗ್ತೀರಾ ಅಂತೆಲ್ಲ ನಾನು ಡೆಫಿನೆಟ್ಲಿ ಕೇಳಲ್ಲ, ಬಿಕಾಸ್ ಇಟ್ ವಾಸ್ ಪ್ಯೂರ್ ಫ್ರೆಂಡ್ಶಿಪ್. ಅದು ನೋಡುವಾಗಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ. ಬಟ್ ಅಫ್ಕೋರ್ಸ್ ಫ್ಯಾನ್ಸಿಗೆ ಅದೊಂದು ಇರುತ್ತೆ ಆ ಥರದ್ದೆಲ್ಲ. ಬಟ್ ಈಗ ಗಿಲ್ಲಿ ಅವ್ರ ಜೊತೆಗೆ ಈಗ ಒಂದೇನೋ ಒಳ್ಳೆ ಪ್ರಾಜೆಕ್ಟ್ ಬಂತು ಅಂತ ಆದರೆ, ಸೊ ನಿಮಗೆ ಪಾತ್ರ ಅದು ಒಗ್ಗುತ್ತೆ, ಅವ್ರ ಜೊತೆಗೆ ಹೀರೋಯಿನ್ ಎಲ್ಲ ಮಾಡ್ಬೋದು ಅಂತ ಆದರೆ, ಅಥವಾ ಅವ್ರು ಡಿರೆಕ್ಟ್ ಮಾಡ್ತಾರೆ, ನಿಮ್ಮ ಕತೆ ಇಷ್ಟ ಆಯಿತು, ನೀವು ಅದರಲ್ಲಿ ಒಂದು ಮೇನ್ ಲೀಡ್ ಆಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಆದರೆ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಯಾಕೆ ಮಾಡಲ್ಲ ಅಂತ ಅನಿಸ್ತು, ಅಥವಾ ಯಾಕೆ ಇವ್ರು ಮಾಡಬಹುದಾ ಅನ್ನೋ ಕ್ವೆಶ್ಚನ್ ಯಾಕೆ ಬಂತು ಜನಗಳಿಗೆ? ಅಂದ್ರೆ ಗೊತ್ತಲ್ಲ, ಇವ್ರು ಬರೀ ಫ್ರೆಂಡ್ ಅಂತ ಹೇಳ್ತಾರೆ, ಬಿಟ್ಕೊಟ್ಟಿದ್ದಾರೆ ಎಲ್ಲೋ ಎಷ್ಟೊಂದು ಕಡೆ. ಸೊ ಮೋಸ್ಟ್ಲಿ ಹೀರೋಯಿನ್ ಆಗಲ್ಲ ನಮ್ಮ ಅಣ್ಣಂಗೆ, ಆ ಥರದ್ದು ಗೊತ್ತಲ್ಲ ಥಾಟ್. ಒಳಗಡೆ ಏನು ಫ್ರೆಂಡ್ ಅಂತ ಹೇಳ್ತಿದ್ದೆ, ಆ ಫ್ರೆಂಡ್ಶಿಪ್ನ ನಾನು ಎಲ್ಲೂ ಫೇಕ್ ಮಾಡಲಿಲ್ಲ, ಅವನು ಕೂಡ ಎಲ್ಲೂ ಫೇಕ್ ಮಾಡಲಿಲ್ಲ. ಫೇಕ್ ಮಾಡಿದ್ರೆ ಪ್ರಾಬಬ್ಲಿ ಇದು ಕಂಟಿನ್ಯೂ ಆಗೋದು ಕಷ್ಟ ಆಗುತ್ತೆ. ಐ ಹ್ಯಾವ್ ನೆವರ್ ಫೇಕ್ಡ್. ಅಲ್ಲಿ ಏನಿತ್ತೋ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ. ಆ ಥರ ಪ್ರಾಜೆಕ್ಟ್ ಬಂತು ಅಂತಂದರೆ ಖಂಡಿತ ವೈ ನಾಟ್. ಬೀಯಿಂಗ್ ಅ ಫ್ರೆಂಡ್, ನನಗೆ ಕತೆ ಇಷ್ಟ ಆಗಿ ನಾನು ಆ ಕ್ಯಾರೆಕ್ಟರ್ನ ನಾನು 100% ಕೊಟ್ಟು ನಾನು ಮಾಡ್ಬೋದು ಅಂತಂದರೆ ವೈ ನಾಟ್, ಐ ವಿಲ್ ಡೂ. ಎಸ್. ಮತ್ತು ಕೊನೆ ತನಕನೂ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೊರಗಡೆ ಬಂದಮೇಲೆ ಕೂಡ ರಕ್ಷಿತಾ ಶೆಟ್ಟಿ ಅವರು 2nd ಪೊಸಿಷನಲ್ಲಿ ಬಂದಿರೋದು ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅಥವಾ ನಾನು ಅದು ಡಿಸರ್ವ್ ಅಲ್ಲ ಅಂತ ಅನಿಸುತ್ತೇನೆ ಅಂತಲೇ ಹೇಳಿದ್ದೀರಾ. ಈಗೇನು ಅದು ಜನಾದೇಶ, ಯಾಕೆ ನಿಮಗೆ ಆ ಥರ ಅನಿಸುತ್ತೆ ಅವ್ರು ಡಿಸರ್ವ್ ಅಲ್ಲ? ಥ್ರೂಔಟ್ ದ ಸೀಸನ್ ನನಗೆ ಅವಳು ನೆಗೆಟಿವ್ಸ್ ಹೇಳಿದಾಗ ನನಗೆ ಅದೇ ಅಲ್ವಾ, ನನಗೆ ಅವಳು ಡಿಸರ್ವಿಂಗ್ ಇಲ್ಲ ಅಂತಲೇ ನಾನು ಹೇಳ್ಕೊಂಡು ಬಂದಿರೋದು ನನ್ನ ಪರ್ಸ್ಪೆಕ್ಟಿವಲ್ಲಿ, ನಾನು ಗೇಮ್ನ ನೋಡ್ತಿದ್ದಿದ್ದ ರೀತಿಯಲ್ಲಿ. ಬಟ್ ಹೊರಗಡೆನೂ ಹಾಗೆ ಇರಬೇಕಂತ ಏನಿಲ್ವಲ್ಲ. ಈಗ ನಾನು ಓಕೆ ಅವಳು ವ್ಲಾಗ್ ಮಾಡ್ತಾ ಇದ್ಲು, ಅವಳು ಜನರ ಅಟೆನ್ಷನ್ ಹೆಂಗೆ ತಗೋಬೇಕು ಅಂತ ಅವಳು ಗೊತ್ತಿತ್ತು, ಅದನ್ನೇ ಅವಳು ಮಾಡ್ತಾ ಇದ್ದಾಳೆ ಅಂತ ಮಾಡ್ತಾ ಇದ್ಲು. ಶಿ ಡಿಡ್ ಎಂಟರ್ಟೈನ್, ಎಲ್ಲರೂ ಎಂಟರ್ಟೈನ್ ಮಾಡಿದ್ದಾಳೆ. ಬಟ್ ದ್ಯಾಟ್ಸ್ ನಾಟ್ ದ ಓನ್ಲಿ ಬಿಗ್ ಬಾಸ್ ಅನ್ನೋದು ನನಗೆ ಇದ್ದಿದ್ದು. ನನಗೆ ಗೊತ್ತಿಲ್ಲದೆ, ನನಗೆ ಕಾಣಿಸ್ದೆ ಬೇರೆ ಏನೂ ಆಗಿರ್ಬೋದು, ಅದೇ ಜನಕ್ಕೆ ಇಷ್ಟ ಆಗಿರ್ಬೋದು. ನನ್ನ ಕಣ್ಮುಂದೆ ಆಗದೆ ಇರೋದು, ಅಂದರೆ ನನ್ನ ಕಣ್ಮುಂದೆ ನಾನು ನೋಡದೇ ಇರೋಂಥದ್ದು ಜನ ನೋಡಿರ್ಬೋದು, ಅದಕ್ಕೆ ಅವಳನ್ನ ಗೆಲ್ಸಿರ್ಬೋದು. ಐ ಮೀನ್ 2nd ಪ್ಲೇಸ್ ಬಂದಿರ್ಬೋದು. ಕರೆಕ್ಟ್. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್ ಏನು ಅಂತಂದರೆ, ದಿಸ್ ಹ್ಯಾಸ್ ಕಮ್ ಫ್ರಮ್ ಗರ್ಲ್ಸ್ ಆ್ಯಕ್ಚುಲಿ. ನನಗೆ ಅಂದರೆ ಯಾಕೆ ನಮ್ಮ ಗಿಲ್ಲಿ ಅಣ್ಣನ ಯಾವ ಹುಡುಗಿಯರು ತಪ್ಕೊಳ್ಳಲ್ಲ ಮನೆಯಲ್ಲಿ? ಅಷ್ಟು ಒಳ್ಳೆ ಹುಡುಗ, ಅಷ್ಟು ಒಳ್ಳೆ ಮನ್ಸಿದೆ ನಮ್ಮ ಗಿಲ್ಲಿ ಅಣ್ಣಂಗೆ, ಬೇರೆಯವ್ರಿಗೆಲ್ಲ ಹಗ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಯಾಕೆ ಆ ಥರ ನಮ್ಮ ಗಿಲ್ಲಿ ಅಣ್ಣಂಗೆ ಮಾತ್ರ ಯಾರು ಹಗ್ ಕೊಡಲ್ಲ? ಕಾವನು ಅಷ್ಟೇ, ಲೈಕ್ ಧನುಷ್ ಏನೋ ಒಂದು ಅಲ್ಲಿ ಸಜೆಷನ್ ಎಲ್ಲ ಕೊಡ್ತಾರೆ, ನೀನು ಕೈ ಹಿಡಿಸ್ಕೊಳ್ಳೋದು ಬಿಡೋದು ಅದೆಲ್ಲ ಮೊದಲೇ ನೀನು ಸ್ಟಾಪ್ ಮಾಡಬೇಕಾಗಿತ್ತು, ರೇಗಿಸಿದಾಗ ಅದು ಇದು ಅಂತ. ಬಟ್ ಧನುಷ್ ಅವರೇ ಮುಟ್ತಾರೆ, ಅವಾಗ ಏನೋ ಕಾವ್ಯ ಅವ್ರು ರಿಯಾಕ್ಟ್ ಮಾಡಲ್ಲ. ಯಾಕೆ ಹಿಂಗೆ ಅಂತ ಒಂದು ಕ್ವಶನ್ ಆ್ಯಕ್ಚುಲಿ. ಗಿಲ್ಲಿನ ಯಾವುದೋ ಹುಡುಗಿರು ಹಗ್ ಮಾಡಿಲ್ಲ, ಅಥವಾ ಅದು ನಾನು ಅಬ್ಸರ್ವ್ ಮಾಡಿಲ್ಲ, ಆ ಒಂದು ಇದರಲ್ಲಿ ನಾನು ನೋಡಿಲ್ಲ. ಅದು ವಾಟ್ ಕ್ವೆಶ್ಚನ್ ಅಂದರೆ ಅವ್ರಿಗೆ ಹಿಂಗೆ ಆ ಕ್ವೆಶ್ಚನ್ ರೈಸ್ ಆಯಿತು ಅನ್ನೋದು ಐ ಡೋಂಟ್ ನೋ ಹೌ ಡೀಪ್ಲಿ ದೇ ಹ್ಯಾವ್ ಅಬ್ಸರ್ವ್ಡ್.
ಇವಾಗ ಗಿಲ್ಲಿ ನನ್ನ ಕೈ ಇಟ್ಕೊಳ್ಳೋದಾಗಿರಲಿ ಅಥವಾ ನಾನು ಅವನು ಚೇಷ್ಟೆ ಮಾಡೋದಾಗಿರಲಿ, ನನಗೆಲ್ಲೂ ಅದು ಒಂಥರ ಐ ನೆವರ್ ಫೆಲ್ಟ್ ಇಟ್ ಆ್ಯಸ್ ಅ ಏನೋ ಒಂಥರ ಬೇರೆ ಥರ ನನಗೆ ಅನಿಸೇ ಇಲ್ಲ. ಆ್ಯಸ್ ವಿ ನೋ ಇಟ್ ಈಸ್ ಅ ಪ್ಯೂರ್ ಫ್ರೆಂಡ್ಶಿಪ್, ನನಗೆ ಅನಿಸೇ ಇಲ್ಲ. ಅದನ್ನು ನಾನು ಯಾವತ್ತೂ ಹೇಳೇ ಇಲ್ಲ. ಗಿಲ್ಲಿಗೆ ಯಾವತ್ತಾದರೂ ಹೇಳಿದ್ದೀನ ನಾನು ಈ ಥರ ಮಾಡಬೇಡ, ಈ ಥರ ಮುಟ್ಬೇಡ ಅಂತ ನಾನು ಹೇಳೇ ಇಲ್ಲ. ಬಿಕಾಸ್ ನನಗೆ ಅನಿಸಿಲ್ಲ ಆ ಥರ ಏನೋ ಬ್ಯಾಡ್ ಟಚ್ ಥರ ಏನೋ ಫೀಲ್ ಆಗಿಲ್ವಲ್ಲ. ನನಗೆ ಧನು ಗಿಲ್ಲಿದ ಅದು ಏನು ಕಾಂಬಿನೇಷನ್ ಏನು ಮಾಡ್ತಿದ್ದಾರೆ ಐ ಡೋಂಟ್ ನೋ. ಆ ಥರದ್ದು ಒಂದು ಆ್ಯಂಗಲ್ಲೇ ಒಳಗಡೆ ನಮಗೇನು ಫೀಲೇ ಆಗಿಲ್ಲ. ಬಟ್ ಹುಡುಗಿಯರಿಗೆ ಅದು ಅನಿಸಿದೆ ಸುಮಾರು ಜನಕ್ಕೆ. ನಂಗೆ ಅದೇ ಬಂದಿದೆ ಆ್ಯಕ್ಚುಲಿ. ನಾನು ಅದೇ ಹೇಳಿದ್ನಲ್ಲ, ಗಿಲ್ಲಿಗೂ ಐ ಹ್ಯಾವ್ ನೆವರ್ ಸೆಡ್ ಡೋಂಟ್ ನನ್ನ ಕೈ ಮುಟ್ಬೇಡ ಅಂತ. ಧನುಗೂ ಅದು ಏನಾಗ್ಬಿಡುತ್ತೆ ಗೊತ್ತಾ, ಅದ್ರ ಬಗ್ಗೆ ಮಾತಾಡೋಕೆ ಹೋದ್ರೆ ಒಂಥರ ಬೇರೆ ಥರನೇ ಅನಿಸ್ಬಿಡುತ್ತೆ. ಅಷ್ಟು ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಇಟ್. ಹಿಂಗೆ ಮಾತಾಡೋಕ್ಕಾಗತ್ತೆ, ಅದನ್ನೇನು ಹಿಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ. ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದ್ಯಾಟ್. ಎಸ್ ಕಾವ್ಯ ಅವರೇ, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಲೈಕ್ ಐ ಜಸ್ಟ್ ಓನ್ಲಿ ವಿಶ್ ನಿಮಗೆ ಇದರಿಂದ ಇನ್ನೂ ಲೀಪ್ ಸಿಗುವಂತಹ ಪ್ರಾಜೆಕ್ಟ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಹೋಗಲಿ. ಬಿಕಾಸ್ ಇಲ್ಲಿಗೆ ಅದು ನಿಮ್ದು ಏನು ಫೇಮ್ ನೇಮ್ ಏನಿದೆ ಇಲ್ಲಿಗೆ ರಿಸ್ಟ್ರಿಕ್ಟ್ ಆಗಬಾರ್ದು. ಇನ್ನೂ ದೊಡ್ಡ ಮಟ್ಟದಲ್ಲಿ ಅಂದರೆ ಕನ್ನಡ ಚಿತ್ರರಂಗಕ್ಕೂ ಅದರಿಂದ ಒಳ್ಳೇದಾಗಬೇಕು, ಒಂದು ಒಳ್ಳೆ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿಕೊಂಡ್ರು ಈ ಒಂದು ಸೀಸನಲ್ಲಿ ಅನ್ನೋ ಥರ ಆಗಬೇಕು. ಆ್ಯಕ್ಚುಲಿ ನಾನು ಎಲ್ಲ ಕಂಟೆಸ್ಟೆಂಟ್ಸ್ಗೂ ಅದೇ ಹೇಳಿದ್ದೀನಿ. ಸೊ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಕೊತ್ತಲವಾಡಿಯಲ್ಲಿ. ಡೆಫಿನೆಟ್ಲಿ ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್, ಅದನ್ನು ಹೇಳಿದ್ದೀನಿ ಕೂಡ ನಿಮಗೆ. ಸೊ ಒಳ್ಳೇದಾಗಲಿ ನಿಮ್ಮ ಮುಂದಿನ ಜೀವನಕ್ಕೆ. ತುಂಬ ಮೆಟಿಕ್ಯುಲಸ್ ಆಗಿ ನೀವು ನಿಮ್ಮ ಪ್ರಾಜೆಕ್ಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಕಾವ್ಯ ಶೈವ ಅವರ ಸಂದರ್ಶನದ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.